ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ ಮೂರನೇ ಸ್ಕಂದದಲ್ಲಿ 29ನೇ ಅಧ್ಯಾಯ ಭಕ್ತಿ ಸೇವೆ ಕಪಿಲರ ವಿವರಣೆ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಅನುವಾದವನ್ನು ಓದುವವರು ಕೈ ಮೇಲೆತ್ತಬಹುದು. ಹಿಂದಿನ ಅಧ್ಯಾಯ 26 ಮತ್ತೆ 27ನೇ ಅಧ್ಯಾಯದಲ್ಲಿ ಕಪಿಲ ಮುನಿಗಳು ಸಾಂಖ್ಯ ಯೋಗದ ಕುರಿತಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ 28ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಕಳೆದ ತರಗತಿಗಳಲ್ಲಿ. ಈಗ ಮುಂದುವರಿಸ್ತಾ 29ನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆಯ ಬಗ್ಗೆ ಕಪಿಲ ಮುನಿಗಳು ವಿವರಿಸ್ತಾ ಇದ್ದಾರೆ. ಮೊದಲನೇದಾಗಿ ದೇವಹೂತಿಯು ಕಪಿಲ ಮುನಿಗಳಲ್ಲಿ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 3 ಪ್ರಶ್ನೆಗಳಿಗೆ ಕಪಿಲ ದೇವರ ಉತ್ತರವೇ ಈ ಒಂದು ಅಧ್ಯಾಯ 29. ದೇವಹೂತಿರುವಾಚ ಲಕ್ಷಣಂ ಮಹದಾದೀನಾಂ ಪ್ರಕೃತೆ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಮೀಶಾಂ ಯೇನ ತತ್ಪಾರಮಾರ್ಥಿಕಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವಹೂತಿಯು ಕೇಳಿದಳು, ನನ್ನ ಪ್ರಿಯ ಪ್ರಭುವೆ, ನೀನು ಆಗಲೇ ಬಹು ವೈಜ್ಞಾನಿಕವಾಗಿ ಮಹತ್ತತ್ವದ ಲಕ್ಷಣಗಳನ್ನು ಮತ್ತು ಸಾಂಖ್ಯ ದರ್ಶನ ಪದ್ಧತಿಗನುಸಾರವಾಗಿ ಆತ್ಮನ ಲಕ್ಷಣಗಳನ್ನು ವಿವರಿಸಿದ್ದೀಯೆ. ಈಗ ನೀನು ಸಕಲ ದರ್ಶನ ಪದ್ಧತಿಗಳ ಕೊನೆಯೆನಿಸಿದ ಭಕ್ತಿಯೋಗದ ಮಾರ್ಗವನ್ನು ವಿವರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಇದು ಮೊದಲನೆಯ ಪ್ರಶ್ನೆ, ಭಕ್ತಿ ಯೋಗದ ಮಾರ್ಗ. ಇಲ್ಲಿ ದೇವಹೂತಿಯ ಮಾತುಗಳಂತೆಯೇ ಸಕಲ ದರ್ಶನ ಪದ್ಧತಿಗಳ ಕೊನೆ ಅನ್ನುವಂಥದ್ದು ಭಕ್ತಿ ಯೋಗ. ಅದನ್ನ ಇಲ್ಲಿ ದೇವಹೂತಿಯು ಕಪಿಲರಲ್ಲಿ ಕೇಳ್ತಾ ಇರುವಂಥದ್ದು. ಈ ಒಂದು ಅಧ್ಯಾಯದ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಕೇವಲ ವ್ಯರ್ಥ ಕಾಲಹರಣವೆಂದು ಭಾವಿಸಲಾದ ಭೌತಿಕ ಚಟುವಟಿಕೆಗಳಿಂದ ಬದ್ಧಾತ್ಮನನ್ನು ಬಿಡಿಸುವುದೇ ಕಾಲದ ಪ್ರಭಾವವನ್ನು ವಿಸ್ತಾರವಾಗಿ ವಿವರಿಸುವುದರ ಉದ್ದೇಶವಾಗಿದೆ. ಈ ಅಧ್ಯಾಯದಲ್ಲಿ ಕಾಲದ ಪ್ರಭಾವದ ಕುರಿತಾಗಿಯೂ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗೂ ನಾವು ಮಾಡುವಂತಹ ಭಕ್ತಿ ಅದು ತ್ರಿಗುಣಗಳಲ್ಲಿ ಯಾವ ರೀತಿಯಾಗಿರ್ತದೆ, ಸತ್ವಗುಣದಲ್ಲಿ ಮಾಡುವಂತಹ ಭಕ್ತಿ, ರಜೋಗುಣದಲ್ಲಿ ಮಾಡುವಂತಹ ಭಕ್ತಿ ಮತ್ತು ತಮೋಗುಣದಲ್ಲಿ ಮಾಡುವಂತಹ ಭಕ್ತಿಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಭಕ್ತಿಯಲ್ಲಿ ದೋಷ ಇಲ್ಲ, ಭಕ್ತಿಗೆ ಗುಣದ ಲೇಪ ಇಲ್ಲ. ಆದರೆ ಯಾವ ವ್ಯಕ್ತಿ ಈ ಭಕ್ತಿ ಸೇವೆಯನ್ನ ಸಾಧನ ಭಕ್ತಿಯನ್ನ ಮಾಡ್ತಾ ಇದ್ದಾನೋ ಅವನಿಂದಾಗಿ ಅವನ ಕಾರ್ಯಗಳಿಗೆ ಅನುಗುಣವಾಗಿ ಇಲ್ಲಿ 3 ವಿಭಾಗಗಳನ್ನ ಮಾಡಲಾಗ್ತದೆ. ಹಾಗೂ ಶುದ್ಧ ಭಕ್ತಿಯ ಲಕ್ಷಣಗಳನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಹಾಗೂ ಸಮಯದ ಮಹತ್ವವನ್ನು ನಾವು ಇಲ್ಲಿ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ.
ಈಗ ಮೊದಲ 2 ಶ್ಲೋಕಗಳು ಇಲ್ಲಿ ಅನುವಾದದಲ್ಲಿ ನಾವು ನೋಡಿದ್ದೇವೆ. 3ನೆಯ ಶ್ಲೋಕವನ್ನ ನೋಡೋಣ. ವಿರಾಗೋ ಯೇನ ಪುರುಷೋ ಭಗವನ್ ಸರ್ವತೋ ಭವೇತ್ ಆಚಕ್ಷ್ವ ಜೀವಲೋಕಸ್ಯ ವಿವಿಧ ಮಮ ಸಂಸ್ಕೃತಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದರಿಂದ ಪ್ರಪಾದ್ ವಿಜಯ್. ದೇವಹೂತಿಯು ಮುಂದುವರಿಸಿದಳು, ನನ್ನ ಪ್ರಿಯ ಪ್ರಭುವೆ, ನನಗೆ ಮತ್ತು ಜನಸಾಮಾನ್ಯರಿಗಾಗಿ ಜನನ ಮತ್ತು ಮರಣಗಳ ನಿರಂತರ ಪ್ರಕ್ರಿಯೆಯನ್ನು ಕೂಡ ದಯವಿಟ್ಟು ವಿವರವಾಗಿ ವರ್ಣಿಸು. ಅಂತಹ ಆಪತ್ತುಗಳ ಬಗ್ಗೆ ಕೇಳುವುದರಿಂದ ಭೌತಿಕ ಜಗತ್ತಿನ ಕ್ರಿಯೆಗಳಿಂದ ನಾವು ಬಿಡುಗಡೆ ಪಡೆಯಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸಂಸ್ಕೃತಿ ಅನ್ನುವಂತಹ ಪದವನ್ನ ಬಳಸಿದ್ದಾರೆ. ಸಂಸ್ಕೃತಿ ಅಂತ ಹೇಳಿದ್ರೆ ಜನನ ಮರಣಗಳ ಚಕ್ರ. ದೇವಹೂತಿಯ 2ನೆಯ ಪ್ರಶ್ನೆ ಈ ಸಂಸ್ಕೃತಿಯ ಬಗ್ಗೆ. ಜನನ ಮತ್ತು ಮರಣಗಳ ನಿಯಂತರ ಪ್ರಕ್ರಿಯೆಯನ್ನು ವಿವರವಾಗಿ ವರ್ಣಿಸು ಅಂತ ಹೇಳಿ ಕಪಿಲ ಮುನಿಗಳಲ್ಲಿ ಇಲ್ಲಿ ಕೇಳ್ತಾ ಇರುವಂತಹದ್ದು. ಈಗ ಕಪಿಲ ಮುನಿಗಳು ಮುಂದಕ್ಕೆ ಇದಕ್ಕೆ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ. ಕಾಲಸ್ಯೇಶ್ವರ ರೂಪಸ್ಯ ಪರೇಶಾಂ ಚ ಪರಸ್ಯತೆ ಸ್ವರೂಪಂ ಬತ ಕುರ್ವಂತಿ ಯದ್ಧೇತೋ ಕುಶಲಂ ಜನ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಿನ್ನ ರೂಪದ ಪ್ರತಿನಿಧಿಯಾದ ಶಾಶ್ವತ ಕಾಲವನ್ನೂ ಕೂಡ ದಯವಿಟ್ಟು ವಿವರಿಸು. ಅದರ ಪ್ರಭಾವದಿಂದ ಜನಸಾಮಾನ್ಯರು ಪುಣ್ಯ ಕಾರ್ಯಗಳ ಆಚರಣೆಯಲ್ಲಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಾಶ್ವತ ಕಾಲದ ಒಂದು ಪ್ರಭಾವ, ಇದು 3ನೆಯ ಪ್ರಶ್ನೆ. ಕಾಲ ಯಾವ ರೀತಿಯಾಗಿ ಜನರ ಮೇಲೆ ಪ್ರಭಾವವನ್ನ ಬೀರ್ತದೆ. ಕಾಲ ಅನ್ನುವುದಕ್ಕೆ ಮರಣ ಅನ್ನುವಂತಹ ಅರ್ಥವೂ ಇದೆ. ಈ ಮರಣಕ್ಕೆ ಹೆದರಿಕೊಂಡು ಜನಸಾಮಾನ್ಯರು ಪುಣ್ಯ ಕಾರ್ಯಗಳ ಆಚರಣೆಯನ್ನು ಮಾಡ್ತಾರೆ. ತಾವು ಮಾಡಿದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಅಥವಾ ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಒಂದು ಸದ್ಗತಿ ದೊರಕಬೇಕು ಅನ್ನುವಂತಹ ಉದ್ದೇಶದಿಂದ ಜನರು ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂತಹ ಕಾಲದ ಒಂದು ಪ್ರಭಾವವನ್ನ ಪರಿಣಾಮವನ್ನ ಕೂಡ ತಿಳಿಸುವಂತ ಹೇಳಿ ಕಪಿಲ ಮುನಿಗಳಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಹಾಗೆ ದೇವಹೂತಿಯು ಕಪಿಲ ಮುನಿಗಳನ್ನ ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಲೋಕಸ್ಯ ಮಿಥ್ಯಾಭಿಮತೇರ ಚಕ್ಷುಶ್ಚರಂ ಪ್ರಸುಪ್ತಸ್ಯ ತಮಸ್ಯ ನಾಶ್ರಯೇ ಶ್ರಾಂತಸ್ಯ ಕರ್ಮ ಸ್ವನುವಿದ್ಧಯಾ ಧಿಯಾ ತ್ವಮಾವಿರಾಸಿ ಕಿಲ ಯೋಗ ಭಾಸ್ಕರ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದಿಂದ ಪ್ರಪಾದ್ ವಿಜಯ್. ನನ್ನ ಪ್ರೀತಿಯ ಪ್ರಭುವೆ, ನೀನು ಜೀವಿಗಳ ಭದ್ರ ಜೀವನದ ಕಗ್ಗತ್ತಲೆಯನ್ನು ಬೆಳಗಿಸುವುದರಿಂದ ಸೂರ್ಯನಂತೆ ಇದ್ದೀಯೆ. ಅವರ ಜ್ಞಾನಚಕ್ಷುಗಳು ತೆರೆಯದೇ ಇರುವುದರಿಂದ ನಿನ್ನ ಆಶ್ರಯವಿಲ್ಲದೆ ಅವರು ಆ ಅಂಧಕಾರದಲ್ಲಿ ಶಾಶ್ವತವಾಗಿ ನಿದ್ರಿಸುತ್ತಿದ್ದಾರೆ. ಆದ್ದರಿಂದ ಅವರ ಭೌತಿಕ ಚಟುವಟಿಕೆಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಲ್ಲಿ ಅವರು ತಪ್ಪಾಗಿ ತೊಡಗಿದ್ದಾರೆ ಮತ್ತು ಅವರು ಬಹಳ ಬಹಳ ಬಳಲಿದಂತೆ ತೋರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ 4 ವಿಚಾರಗಳನ್ನ ದೇವಹೂತಿಯು ತಿಳಿಸ್ತಾ ಇರುವಂತಹದ್ದು. ಜ್ಞಾನಚಕ್ಷು. ಜ್ಞಾನಚಕ್ಷು ತೆರೆಯದೆ ಹೋದ್ರೆ ನಮಗೆ ವಾಸ್ತವದ ಅರಿವು ಉಂಟಾಗುವುದಿಲ್ಲ. ಹಾಗೂ ಆ ಅಂಧಕಾರದಲ್ಲಿ ಜನರು ಶಾಶ್ವತವಾಗಿ ನಿದ್ರಿಸ್ತಾ ಇದ್ದಾರೆ. ಅವರ ಭೌತಿಕ ಕ್ರಿಯೆ ಮತ್ತು ಕ್ರಿಯೆಗಳಲ್ಲಿ ತಪ್ಪಾಗಿ ತೊಡಗಿಕೊಂಡಿದ್ದಾರೆ. ಹಾಗೂ ಕೊನೆಯದಾಗಿ ಬಹಳ ಬಳಲಿದಂತೆ ತೋರುತ್ತಾರೆ. ಇದೆಲ್ಲ ಜನರ ಲಕ್ಷಣಗಳು. ಇಂತಹ ಜನರ ಒಂದು ಉದ್ಧಾರಕ್ಕೋಸ್ಕರ ಇಲ್ಲಿ ಕಪಿಲ ಮುನಿಗಳು ತಮ್ಮ ಬೋಧನೆಗಳನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ತಾಯಿಯಾದಂತಹ ದೇವಹೂತಿಯು ಕಪಿಲ ಮುನಿಗಳನ್ನ ಯೋಗ ಭಾಸ್ಕರ ಅಂತ ಹೇಳಿ ಕರೆದಿದ್ದಾರೆ. ಭಾಸ್ಕರ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನ ಉದಯವಾದಾಗ ಎಲ್ಲ ಅಂಧಕಾರವು ನಾಶವಾಗ್ತದೆ. ಮುಂದುವರಿಸ್ತಾ ಮೈತ್ರೇಯರು ನುಡಿತಾ ಇದ್ದಾರೆ. ಇತಿ ಮಾತುರ್ವಚಾ ಕೃಷ್ಣಂ ಪ್ರತಿನಂದ್ಯ ಮಹಾಮುನಿ ಆಬಭಾಷೆ ಕುರು ಶ್ರೇಷ್ಠ ಪ್ರೀತಸ್ತಾಂ ಕುರುಣಾರ್ದಿತಃ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಮೈತ್ರೇಯರು ಹೇಳಿದರು, ಕುರುವಂಶದಲ್ಲೆಲ್ಲ ಶ್ರೇಷ್ಠನಾದವನೇ ಮಹಾಮುನಿ ಕಪಿಲನು ಬಹು ದಯಾಪರನಾಗಿ ಮತ್ತು ಅವನ ಗೌರವಯುತ ಮಾತೆಯ ಮಾತುಗಳಿಂದ ಸುಪ್ರೀತನಾಗಿ ಹೀಗೆ ನುಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದಕ್ಕೆ ಕಪಿಲ ಮುನಿಗಳ ಬೋಧನೆಗಳು ಪ್ರಾರಂಭ ಆಗ್ತಾ ಇವೆ. ಮೊದಲನೇದಾಗಿ ಕಪಿಲ ಮುನಿಗಳು 3 ಗುಣಗಳಲ್ಲಿ ಭಕ್ತಿಯ ಕುರಿತಾಗಿ ತಿಳಿಸ್ತಾ ಇರುವಂತದ್ದು.
ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಈ 3 ಗುಣಗಳ ಜನರು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಆ ಚಟುವಟಿಕೆಗಳು ಯಾವ ರೀತಿಯಾಗಿ ಇರ್ತದೆ ಅನ್ನುವುದನ್ನ ತಿಳಿಸ್ತಾ ಇರುವಂತಹದ್ದು. ಮೊದಲನೇದಾಗಿ ತಮೋಗುಣದ ಭಕ್ತಿಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 7ನೇ ಶ್ಲೋಕ. ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮನಿ ಭಾವತೆ ಸ್ವಭಾವ ಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭಿದ್ಯತೆ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪುರುಷ ಪ್ರಭು ಕಪಿಲನು ಉತ್ತರ ಕೊಟ್ಟನು, ಸಾಧ್ವಿಯೇ, ಕಾರ್ಯವನ್ನು ನಡೆಸುವವನ ವಿವಿಧ ಗುಣಗಳಿಗೆ ಅನುಗುಣವಾಗಿ ಭಕ್ತಿ ಸೇವೆಯಲ್ಲಿ ನಾನಾ ಮಾರ್ಗಗಳಿವೆ. ಹರೇ ಕೃಷ್ಣ ಪ್ರಭು. ಅಭಿಸಂದಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ವಾ ಸಂರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ಮಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದ ವಿಜಯ್. ಅಸೂಯಾಪರ, ಅಹಂಕಾರಿ, ಹಿಂಸಾಚಾರಿ ಮತ್ತು ಕೋಪಿಷ್ಠನಾದವನು ಹಾಗೂ ಭಿನ್ನಮಾರ್ಗಿಯು ಮಾಡುವ ಭಕ್ತಿ ಸೇವೆಯು ತಮೋಗಣದಲ್ಲಿರುವುದೆಂದು ಪರಿಗಣಿಸಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಕ್ತಿಯು ಪರಿಶುದ್ಧವಾದದ್ದು, ಅದು ಎಲ್ಲರನ್ನೂ ಕೂಡ ಶುದ್ಧಗೊಳಿಸುತ್ತದೆ. ಆದರೆ ಭಕ್ತಿ ಮಾಡುವಂತಹ ವ್ಯಕ್ತಿಯ ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ ಇಲ್ಲಿ ಭಕ್ತಿಯನ್ನ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದಾಗಿ ತಮೋಗುಣದಲ್ಲಿ ಇರುವಂತಹ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇರುವಂತಹದ್ದು. ಅಸೂಯಾಪರನಾಗಿರುತ್ತಾನೆ, ಅಹಂಕಾರಿ ಮತ್ತು ಹಿಂಸಾಚಾರಿ, ಕೋಪಿಷ್ಠ, ಈ ಎಲ್ಲ ಲಕ್ಷಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಮಾಡುವಂತಹ ಭಕ್ತಿ ಸೇವೆ, ಅದನ್ನ ತಮೋಗುಣದಲ್ಲಿ ಮಾಡುವಂತಹ ಭಕ್ತಿ ಸೇವೆ ಅಂತ ಹೇಳಲಾಗಿದೆ. ಶುದ್ಧ ಭಕ್ತಿ ಸೇವೆಯಲ್ಲಿ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸುವುದೊಂದೇ ಉದ್ದೇಶವಾಗಿರಬೇಕು. ವಾಸ್ತವವಾಗಿ ಅದೊಂದು ಉದ್ದೇಶವಲ್ಲ, ಅದು ಜೀವಿಯ ಶುದ್ಧ ಸ್ಥಿತಿಯಾಗಿದೆ. ನಾನಾ ಕಾರಣಗಳಿಗಾಗಿ ಭಕ್ತಿಯನ್ನ ಮಾಡುವವರಿದ್ದಾರೆ. ಆದರೆ ಸಹಜವಾದಂತಹ ಭಕ್ತಿ ಅಂತ ಹೇಳಿದ್ರೆ ಅದು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವಂತಹದ್ದು. ಜೀವಿಯರ ಸ್ವರೂಪೋಹಯ ಕೃಷ್ಣಿಯರ ನಿತ್ಯದಾಸ. ನಂತರ ರಜೋಗುಣದ ಬಗ್ಗೆ ವಿವರಿಸ್ತಾ ಈ ರೀತಿಯಾಗಿ ಹೇಳ್ತಾರೆ. ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ವಾ ಅರ್ಚಾದಾವರ್ಚಯೇದ್ಯೋ ಮಾಂ ಪೃಥಕ್ ಭಾವ ಸ ರಾಜಸಃ. ಶುಭಾರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಿನ್ನ ಮಾರ್ಗಿಯು ಭೌತಿಕ ಭೋಗ, ಯಶಸ್ಸು ಮತ್ತು ಸಂಪತ್ತುಗಳ ಉದ್ದೇಶದಿಂದ ದೇವಾಲಯಗಳಲ್ಲಿ ದೇವತೆಗಳ ಅರ್ಚನೆ ಮಾಡುತ್ತಾನೆ. ಇದು ರಜೋಗುಣದಲ್ಲಿನ ಭಕ್ತಿಯಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಪೃಥಕ್ ಭಾವ ಅಂತ ಹೇಳಿದ್ದಾರೆ. ಪೃಥಕ್ ಭಾವ ಅಂತ ಹೇಳಿದ್ರೆ ಪ್ರತ್ಯೇಕವಾದಂತಹದ್ದು. ಯಾವುದರಿಂದ ಪ್ರತ್ಯೇಕ? ಭಗವಂತನ ಇಚ್ಛೆಗಿಂತ ಪ್ರತ್ಯೇಕವಾಗಿರುವಂತದ್ದು, ಅಂದ್ರೆ ಸ್ವಾರ್ಥಕ್ಕೋಸ್ಕರ ಮಾಡುವಂತಹ ಭಕ್ತಿ. ಅಂತಹ ಪೃಥಕ್ ಭಾವ, ಪ್ರತ್ಯೇಕವಾದಂತಹ ಭಾವನೆಯನ್ನ ಹೊಂದಿರುವಂತಹ ವ್ಯಕ್ತಿ ಮಾಡುವಂತಹ ಯೋಗ ಅಥವಾ ಭಕ್ತಿ ಯೋಗ, ಇದು ರಾಜಸ ಗುಣದಲ್ಲಿರುವಂತಹದ್ದು. ಕಾರಣಗಳು ವಿಷಯ ಅಭಿಸಂದಾಯ, ಭೌತಿಕವಾದಂತಹ ಭೋಗ ವಸ್ತುಗಳ ಆಸೆ ಅಥವಾ ಯಶಸ್ಸಿನ ಆಸೆ, ಸಂಪತ್ತನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶ, ಇವುಗಳಿಂದ ಮಾಡುವಂತಹ ಅರ್ಚನೆ ಅಥವಾ ಭಕ್ತಿ ಸೇವೆ ಏನಿದೆ ಅದು ರಜೋಗುಣದಲ್ಲಿ ಮಾಡುವಂತಹ ಭಕ್ತಿಯಾಗಿದೆ. ಇನ್ನು ಸತ್ವಗುಣದಲ್ಲಿರುವಂತಹ ಭಕ್ತಿ, ಕರ್ಮ ನಿರ್ಹಾರಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಪೃಥಕ್ ಭಾವ ಸ ಸಾತ್ವಿಕಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತನು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಿ ಕಾಮ್ಯ ಕರ್ಮಗಳ ದೋಷದಿಂದ ಮುಕ್ತನಾಗಲು ಕರ್ಮ ಫಲಗಳನ್ನು ಅರ್ಪಿಸಿದಾಗ ಅವನ ಭಕ್ತಿಯು ಸತ್ವಗುಣದ್ದಾಗಿರುತ್ತದೆ. ಹರೇ ಕೃಷ್ಣ. ಇಲ್ಲಿ ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಜ್ಞಾನವನ್ನ ಬೆಳೆಸಿಕೊಂಡಿರ್ತಾನೆ. ಅವನಿಗೆ ವಾಸ್ತವದ ಅರಿವು ಇರುತ್ತದೆ. ಆತನು ಯಾರನ್ನೂ ದ್ವೇಷ ಮಾಡುವುದು, ಅಸೂಯೆ ಪಡುವುದೂ ಇಲ್ಲ. ಆತನಿಗೆ ಈ ಭೌತಿಕ ಭೋಗದ ಆಸೆಗಳೂ ಇರುವುದಿಲ್ಲ. ಆದರೆ ಆತನಿಗೆ ಈ ಎಲ್ಲ ಜೀವನದ ಕಷ್ಟಗಳಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ಉದ್ದೇಶ ಇರುತ್ತದೆ. ಅದನ್ನ ಮೋಕ್ಷದ ಆಕಾಂಕ್ಷೆ ಅಂತ ಹೇಳ್ಬೋದು. ಈ ಎಲ್ಲ ಕಷ್ಟಗಳಿಂದ ನನಗೆ ವಿಮುಕ್ತಿಯನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ಭಕ್ತಿ ಸೇವೆಯನ್ನ ಮಾಡುವಂತಹದ್ದು. ಇದು
ಸಾತ್ವಿಕದಲ್ಲಿ ಮಾಡುವಂತಹ ಸಾತ್ವಿಕ ಗುಣದಲ್ಲಿ ಮಾಡುವಂತಹ ಭಕ್ತಿ. ಈ ತಮೋಗುಣ ರಜೋಗುಣಕ್ಕಿಂತ ಸಾತ್ವಿಕ ಭಕ್ತಿ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಆದರೆ 3 ಗುಣಗಳನ್ನ ಮೀರಿ ನಿಂತವನು ಇನ್ನೂ ಶ್ರೇಷ್ಠನಾಗ್ತಾನೆ. ಯಾಕಂದ್ರೆ ಗುಣಗಳು ಬಂಧನಕರ. ಗುಣ ಅನ್ನುವ ಪದಕ್ಕೆ ಇನ್ನೊಂದು ಅರ್ಥ ಹಗ್ಗ ಅಂತ ಹೇಳಿ. ಯಾವುದು ಬಂಧಿಸ್ತದೋ ಅದು ಹಗ್ಗ ಅಥವಾ ಈ ಬಂಧನ ಅಥವಾ ಗುಣ. ಸತ್ವಗುಣದಲ್ಲಿಯೂ ವ್ಯಕ್ತಿ ಮುಕ್ತಿಗೋಸ್ಕರ ತಾನು ಪ್ರಯತ್ನವನ್ನು ಪಡ್ತಾನೆ ಅಥವಾ ಮುಕ್ತಿಯನ್ನ ಪಡೆಯಲಿಕ್ಕೆ ಆತನು ಇಚ್ಛಿಸ್ತಾನೆ. ಆದ್ರೆ ಯಾರು ಶುದ್ಧ ಸತ್ವದಲ್ಲಿರ್ತಾರೋ ಅವರು ಮುಕ್ತಿಗೂ ಕೂಡ ಆಸೆಯನ್ನ ಪಡುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ, ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರಾಹೇತುಕಿ ತ್ವಯಿ. ಜನ್ಮ ಜನ್ಮಗಳಲ್ಲಿ ಭಗವಂತ ನೀನು ನನಗೆ ನಿನ್ನ ಭಕ್ತಿಯನ್ನ ಕೊಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಮುಂದುವರಿಸ್ತಾ ತ್ರಿಗುಣಾತೀತವಾದಂತಹ ಭಕ್ತಿ ಯಾವ ರೀತಿಯಾಗಿರ್ತದೆ 11, 12ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಇದು 3 ಗುಣಗಳನ್ನ ಮೀರಿದಂತಹ ಭಕ್ತಿ. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವಾಗುಹಾಶಯೇ ಮನೋಗತಿರವಿಚ್ಛಿನ್ನ ಯಥಾ ಗಂಗಾಂಭಸೋದ್ಭವಂ ಉದ್ಬುದ್ಧೌ ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹ್ಯುದಾಹೃತಂ ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದಿಂದ ಪ್ರಭುಪಾದ ಜೈ. ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿ ಸೇವೆಯು ಪ್ರಕಟವಾಗುತ್ತದೆ. ಗಂಗಾ ಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮಪ್ರಭುವಿನತ್ತ ಪ್ರವಹಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದು ನದಿ ಹೇಗೆ ಸಮುದ್ರಕ್ಕೆ ಪ್ರವಹಿಸ್ತದೋ ಅದೇ ರೀತಿ ಭಕ್ತನ ಒಂದು ಮನಸ್ಸು ಭಗವಂತನೆಡೆಗೆ ಪ್ರವಹಿಸ್ತದೆ. ಇದು ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿರುವಂತಹದ್ದು. ಆ ಭಗವಂತನ ಶುದ್ಧ ಭಕ್ತರ ಭಕ್ತಿ ಯಾವ ರೀತಿಯಾಗಿರ್ತದೆ. ಇಲ್ಲಿ ಯಾವುದೇ ಮುಕ್ತಿಯ ಅಪೇಕ್ಷೆ ಇಲ್ಲ ಅಥವಾ ಭೌತಿಕವಾದಂತಹ ಭೋಗದ ಅಪೇಕ್ಷೆ ಇಲ್ಲ ಅಥವಾ ಯಾರ ಬಗ್ಗೆಯೂ ಅಸೂಯೆ ಇಲ್ಲ. ಆದ್ರೆ ಕೇವಲ ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ತಾನು ಮಾಡುವಂತಹ ಭಕ್ತಿಯಿಂದ ಕೃಷ್ಣನು ಸುಪ್ರೀತನಾಗಬೇಕು, ಕೃಷ್ಣನಿಗೆ ಅದು ಪ್ರೀತಿ ಉಂಟಾಗಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡುವಂತಹ ಭಕ್ತಿ ಏನಿದೆ ಅದು ಶುದ್ಧ ಸತ್ವದಲ್ಲಿ ಮಾಡುವಂತಹ ಭಕ್ತಿಯಾಗಿದೆ. ಪ್ರಭುಪಾದರು ಭಾವಾರ್ಥದಲ್ಲಿ ಮುಖ್ಯವಾದಂತಹ ಪದಗಳ ಅರ್ಥವನ್ನ ವಿವರಿಸ್ತಾ ಇದ್ದಾರೆ. ಮದ್ಗುಣ ಶ್ರುತಿ ಮಾತ್ರೇಣ, ದೇವೋತ್ತಮ ಪರಮಪುರುಷನ ದಿವ್ಯ ಗುಣಗಳ ಶ್ರವಣದ ಬಳಿಕವಷ್ಟೇ ಅಂತ ಹೇಳಿ ಅರ್ಥ ಹೇಳ್ತಾರೆ. ಹಾಗೂ ಅಹೈತುಕಿ ಅಂತ ಹೇಳಿದ್ರೆ ಯಾವುದೇ ಕಾರಣ ಇಲ್ಲ, ಯಾವುದೇ ಭೌತಿಕವಾದಂತಹ ಏನನ್ನೋ ಪಡೀಬೇಕು ಅನ್ನುವಂತಹ ಉದ್ದೇಶ ಇಲ್ಲ. ಹಾಗೂ ಅವ್ಯವಹಿತ ಅಂದ್ರೆ ನಿರಂತರವಾಗಿ ಯಾವುದೇ ನಿಲುಗಡೆ ಇಲ್ಲದೆ ಮಾಡುವಂತಹ ಭಕ್ತಿ, ಅದನ್ನ ಇಲ್ಲಿ ಅವ್ಯವಹಿತ ಅಹೈತುಕಿ ಅನ್ನುವಂತಹ ಪದಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಭಕ್ತರಿಗೆ, ಇಂತಹ ಶುದ್ಧ ಭಕ್ತರಿಗೆ 5 ರೀತಿಯಾದಂತಹ ಮುಕ್ತಿ ಇದೆ. ಅದರಲ್ಲಿ ಭಗವದ್ಭಕ್ತರು ಹೆಚ್ಚಾಗಿ 4 ಮುಕ್ತಿಗಳನ್ನ ಸ್ವೀಕರಿಸಬಹುದು ಅಥವಾ ಈ ಕೈವಲ್ಯವನ್ನ, ಏಕತ್ವವನ್ನ ಸ್ವೀಕರಿಸುವುದಿಲ್ಲ. ಆದ್ರೆ ಈ ಶುದ್ಧ ಭಕ್ತರಿಗೆ ಮುಕ್ತಿಯನ್ನ ಕೊಟ್ಟರು ಕೂಡ ಅವರು ಅಲ್ಲಿ ಸೇವೆ ಇದ್ರೆ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾರೆ. ಸೇವೆ ಇಲ್ಲದೆ ಇದ್ರೆ ಅವರಿಗೆ ಮುಕ್ತಿಯೂ ಕೂಡ ಬೇಡ. ಯಾಕಂದ್ರೆ ಭಗವಂತನ ಸೇವೆಯಲ್ಲಿಯೇ ಅವರು ಆನಂದವನ್ನ ಪಡೆಯುವವರು. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪೈಕತ್ವಮಪ್ಯುತ ದೀಯಮಾನಂ ನ ಗೃಹಣಂತಿ ವಿನಾ ಮತ್ಸೇವನಂ ಜನ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶುದ್ಧ ಭಕ್ತನು ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂತ ಯಾವುದೇ ಬಗೆಯ ಮೋಕ್ಷವನ್ನು ದೇವೋತ್ತಮ ಪುರುಷನು ನೀಡಿದರೂ ಕೂಡ ಸ್ವೀಕರಿಸುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದ್ರ ಬಗ್ಗೆ ನಾವು ಹಿಂದೆ ಕೇಳಿದ್ದೇವೆ, ವೈಕುಂಠದಲ್ಲಿ ಹೇಗೆ ಭಕ್ತರು ಇರ್ತಾರೆ ಅನ್ನುವುದನ್ನ. ಇಲ್ಲಿ ಸಾಲೋಕ್ಯ ಅಂತ ಹೇಳಿದ್ರೆ ಭಗವಂತನಿರುವ ಲೋಕದಲ್ಲಿ ವಾಸಿಸುವಂತಹ ಒಂದು ಅವಕಾಶವನ್ನ ಭಗವಂತ ನೀಡ್ತಾನೆ. ಹಾಗೆ ಸಾಷ್ಟಿ ಅಂತ ಹೇಳಿದ್ರೆ ಭಕ್ತರು ಭಗವಂತನಷ್ಟೇ ಸಂಪತ್ತನ್ನ ಹೊಂದಿರ್ತಾರೆ ಅಥವಾ ಭಗವಂತ ತನ್ನ ಸಂಪತ್ತನ್ನ ತನ್ನ ಭಕ್ತರ ಜೊತೆಗೆ ಹಂಚಿಕೊಳ್ತಾನೆ. ಸಾಮೀಪ್ಯ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ಹತ್ತಿರದಲ್ಲಿ ವಾಸ ಮಾಡುವಂತಹದ್ದು. ಹಾಗೂ ಸಾರೂಪ್ಯ ಅಂತ ಹೇಳಿದ್ರೆ
ಭಗವಂತನದೇ ರೀತಿಯ ರೂಪವನ್ನ ಭಕ್ತರು ಪಡೆಯುತ್ತಾರೆ. ವೈಕುಂಠದಲ್ಲಿ ಎಲ್ಲರೂ ಕೂಡ ಚತುರ್ಭುಜಧಾರಿಗಳಾಗಿರ್ತಾರೆ. ಎಲ್ಲರೂ ನೋಡ್ಲಿಕ್ಕೆ ಶ್ರೀಕೃಷ್ಣನ ಹಾಗೆ ಕಾಣುತ್ತಾರೆ. ಆದ್ರೆ ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ ಶ್ರೀಕೃಷ್ಣನಲ್ಲಿ ಶ್ರೀವತ್ಸ ಲಾಂಛನ, ಶ್ರೀವತ್ಸ ಚಿಹ್ನೆ ಇದೆ. ಅದು ಬೇರೆ ಭಕ್ತರಲ್ಲಿ ಇರುವುದಿಲ್ಲ. ದೀಯಮಾನಂ ನ ಗೃಹಣಂತಿ ವಿನಾ ಮತ್ಸೇವನಂ ಜನ. ಮತ್ಸೇವನಂ ಭಗವಂತನ ಭಕ್ತಿ ಸೇವೆ. ಭಕ್ತಿ ಸೇವೆ ಅಂತ ಹೇಳ್ತಾರೆ. ಕೇವಲ ಭಕ್ತಿ ಅಲ್ಲ, ಭಕ್ತಿ ಸೇವೆ. ಭಕ್ತಿಯಲ್ಲಿ ಸೇವೆಯನ್ನ ಮಾಡಬೇಕು. ಹಾಗೆ ಸೇವೆ ಇಲ್ಲದೆ ಹೋದ್ರೆ ತಾನು ಈ ಒಂದು ಮುಕ್ತಿಯೂ ನನಗೆ ಬೇಡ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೈವಲ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ಒಂದಾಗುವಂತಹ ಒಂದು ಪ್ರಕ್ರಿಯೆ. ಇದನ್ನ ನರಕ ಸದೃಶ ಅಂತ ಹೇಳಿ ಶುದ್ಧ ಭಕ್ತರು ಪರಿಗಣಿಸ್ತಾರೆ. ಮುಂದುವರಿಸ್ತಾ, ಹಾಗಾದ್ರೆ ಭಕ್ತಿಯನ್ನ ನಾವು ಯಾತಕ್ಕೋಸ್ಕರ ಮಾಡಬೇಕು? ನಾವು ಯಾರ ಮೇಲೆಯೂ ದ್ವೇಷ ಅಸೂಯೆಯಿಂದ ಮಾಡ್ತಾ ಇಲ್ಲ. ಭೌತಿಕವಾದ ಭೋಗಗಳು ನನಗೆ ಬೇಕಾಗಿಲ್ಲ, ಮುಕ್ತಿಯ ಅಪೇಕ್ಷೆಯೂ ನನಗಿಲ್ಲ. ಹಾಗಿದ್ದ ಮೇಲೆ ನಾನು ಭಕ್ತಿಯನ್ನ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡುವುದಾದ್ರೆ ಅದಕ್ಕೂ ಕೂಡ ಕಪಿಲ ಮುನಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. 14ನೇ ಶ್ಲೋಕ. ಸಯೇವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹೃತ ಏನಾತಿವ್ರಜ್ಯ ತ್ರಿಗುಣಂ ಮದ್ಭಾವಾಯೋಪಪದ್ಯತೆ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ವಿವರಿಸಿದಂತೆ ಭಕ್ತಿ ಸೇವೆಯ ಅತ್ಯುನ್ನತ ವೇದಿಕೆಯನ್ನು ಸಾಧಿಸಿ ಪ್ರಕೃತಿ ಗುಣಗಳ ಪ್ರಭಾವವನ್ನು ದಾಟಬಹುದು ಮತ್ತು ಭಗವಂತನಿರುವಂತೆ ದಿವ್ಯ ಹಂತದಲ್ಲಿ ನೆಲೆಸಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದಿವ್ಯ ನೆಲೆ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣ ಪ್ರೇಮವನ್ನ ಪಡೆಯುವಂತದ್ದು. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರತಿಷ ನಮಃ. ಇವತ್ತು ಅದ್ವೈತಾಚಾರ್ಯರ ಆವಿರ್ಭಾವ ದಿನ. ಅದ್ವೈತಾಚಾರ್ಯರು ಸಾಲಿಗ್ರಾಮಕ್ಕೆ ತುಳಸಿ ಮತ್ತೆ ಗಂಗಾಜಲವನ್ನ ಸಮರ್ಪಣೆ ಮಾಡಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಿರುವಂತಹದ್ದು. ಹಾಗೆ ಬಂದಂತಹ ಚೈತನ್ಯ ಮಹಾಪ್ರಭುಗಳು ಯಾರು ಪಾತ್ರರು ಯಾರು ಅಪಾತ್ರರು ಅನ್ನುವುದನ್ನೂ ಪರಿಗಣಿಸದೆ ಎಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನ ಹಂಚಿ ಹೋಗಿದ್ದಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ನೀಡಿರುವಂತಹ ಈ ಕೃಷ್ಣ ಪ್ರೇಮ ಏನಿದೆ, ಇದೇ ಶುದ್ಧ ಭಕ್ತಿಯ ಒಂದು ಫಲ. ಯಾರು ಶುದ್ಧ ಭಕ್ತಿಯನ್ನ ಅಭ್ಯಾಸ ಮಾಡ್ತಾರೆ, ಮುಕ್ತಿಗಿಂತಲೂ ಕೃಷ್ಣ ಪ್ರೇಮ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಈ ಒಂದು ಶುದ್ಧ ಭಕ್ತಿಯನ್ನ ಪಡೀಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಶ್ರವಣ. ಆ ಶ್ರವಣವನ್ನ ನಾವು ಅಭ್ಯಾಸ ಮಾಡಬೇಕು ಅಂತ ಆದ್ರೆ, ಅಥವಾ ಭಗವಂತನ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಳಬೇಕು, ಭಗವಂತನ ಶ್ರವಣದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತಾದ್ರೆ ನಾವು ಯಾವ ರೀತಿಯಾದಂತಹ ಜೀವನ ಕ್ರಮವನ್ನ ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಕಪಿಲ ಮುನಿಗಳು ವಿವರಿಸ್ತಾ ಇದ್ದಾರೆ. 15ರಿಂದ 19ನೇ ಶ್ಲೋಕ. ನಿಷೇವಿತಾನಿ ನಾಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತೆನ ನಾತಿ ಹಿಂಸ್ರೇಣ ನಿತ್ಯಶಃ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದದಿಂದ ಪ್ರಭುಪಾದ್ ಜೈ. ಭಕ್ತನು ಗೌರವಯುತ ಸ್ವಧರ್ಮಗಳನ್ನು ಭೌತಿಕ ಪ್ರಯೋಜನವಿಲ್ಲದೆ ಆಚರಿಸಬೇಕು. ಅತಿ ಹಿಂಸೆ ಇಲ್ಲದೆ ತನ್ನ ಭಕ್ತಿ ಕಾರ್ಯಗಳನ್ನು ಕ್ರಮವಾಗಿ ಆಚರಿಸಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸ್ವಧರ್ಮವನ್ನ ವ್ಯಕ್ತಿಯು ಆಚರಿಸಬೇಕು, ಯಾವುದೇ ಭೌತಿಕ ಪ್ರಯೋಜನ ಇಲ್ಲದೆ ಮಾಡಬೇಕು. ಭಕ್ತಿಯನ್ನ ಪ್ರಾರಂಭ ಮಾಡಿದ ಕೂಡಲೇ ವ್ಯಕ್ತಿಯು ತನ್ನ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಒಂದು ತನ್ನ ಸ್ವಧರ್ಮಕ್ಕೆ ಅನುಸಾರವಾಗಿ ಏನಿದೆಯೋ ಆ ಕಾರ್ಯಗಳನ್ನ ಅವನು ಪ್ರಾಮಾಣಿಕವಾಗಿ ಮಾಡಬೇಕು. ಭೌತಿಕ ಪ್ರಯೋಜನವನ್ನ ಅಪೇಕ್ಷಿಸದೆ ಕೆಲಸವನ್ನ ಮಾಡಬೇಕು. ಹಾಗೂ ಎರಡನೇದಾಗಿ ಹೇಳುವುದು ಅತಿ ಹಿಂಸೆ ಇಲ್ಲದೆ ಅಂತ ಹೇಳಿ. ಇಲ್ಲಿ ಹಿಂಸೆ ಅಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಅನೇಕ ಹಿಂಸೆಗಳು ನಡೀತಾ ಇರ್ತವೆ, ಅನೇಕ ಜೀವಿಗಳು ಪ್ರಾಣವನ್ನ ಕಳೆದುಕೊಳ್ತವೆ. ಅಂತಹ ಒಂದು ಹಿಂಸೆ ಏನಿದೆ ಅದರಲ್ಲಿ ಅತಿ ಕಡಿಮೆ ಹಿಂಸೆಯನ್ನ ಮಾಡಿ ಜೀವಿಸಬೇಕು. ಯಾಕಂದ್ರೆ ಜೀವೋ ಜೀವಸ್ಯ ಜೀವನ. ಯಾರು ಯಾವುದೇ ಒಂದು ನೋವನ್ನ ಕೊಡದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿನ್ನುವಂತಹ ಆಹಾರ ಅದು ಸಸ್ಯಾಹಾರವೇ ಇದ್ರೂ ಅದಕ್ಕೆ ಜೀವ ಇದೆ. ಹಾಗಾಗಿ ಅದು ಹಿಂಸೆಯನ್ನ ಒಳಗೊಂಡಿದೆ. ಹಾಗಾಗಿ ಇಲ್ಲಿ ಕಪಿಲ ಮುನಿಗಳು ಹೇಳುವುದು ಅತಿ ಹಿಂಸೆ ಇಲ್ಲದೆ ಮತ್ತು
ಕೃಷ್ಣನಿಗೆ ಅರ್ಪಿಸಿದಂತಹ ಏನು ಯಜ್ಞಶಿಷ್ಟಾಶಿನಾಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೆ, ಭಗವಂತನಿಗೆ ಅರ್ಪಿಸಿದಾಗ ಅದು ಪ್ರಸಾದವಾಗ್ತದೆ. ಆ ಪ್ರಸಾದವನ್ನ ಸ್ವೀಕಾರ ಮಾಡುವುದರಿಂದ ಯಾವುದೇ ಪಾಪವು ಕೂಡ ನಮಗೆ ಅಂಟಿಕೊಳ್ಳುವುದಿಲ್ಲ. 16ನೇ ಶ್ಲೋಕ. ಮುದ್ದಿಶ್ಯ ದರ್ಶನ ಸ್ಪರ್ಶ ಪೂಜಾ ಸ್ತುತ್ಯಭಿವಂದನೈ ಭೂತೇಷು ಮದ್ಭಾವನಯ ಸತ್ವೇನಾನ್ ಸಂಗಮೇನ ಚ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಭಕ್ತನು ತಪ್ಪದೆ ದೇವಾಲಯದಲ್ಲಿ ನನ್ನ ವಿಗ್ರಹಗಳ ದರ್ಶನ ಮಾಡಬೇಕು, ನನ್ನ ಪಾದಕಮಲಗಳನ್ನು ಸ್ಪರ್ಶಿಸಬೇಕು ಮತ್ತು ಪೂಜಾ ವಸ್ತುಗಳನ್ನು ಹಾಗೂ ಪ್ರಾರ್ಥನೆಯನ್ನು ಅರ್ಪಿಸಬೇಕು. ಅವನು ವೈರಾಗ್ಯ ಭಾವದಿಂದ ಸತ್ವಗುಣದಲ್ಲಿ ದರ್ಶನ ಮಾಡಬೇಕು ಮತ್ತು ಪ್ರತಿ ಜೀವಿಯನ್ನು ಆಧ್ಯಾತ್ಮಿಕವೆಂದು ಕಾಣಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಭಕ್ತನ ದಿನಚರಿ. ಹೇಗಿರಬೇಕು ಭಕ್ತ ಅಂತ ಹೇಳಿದ್ರೆ, ಭಗವಂತನ ದಿವ್ಯವಾದಂತಹ ವಿಗ್ರಹ ರೂಪದ ದರ್ಶನವನ್ನ ಮಾಡಬೇಕು. ಹಾಗೂ ಭಗವಂತನ ಪಾದಕಮಲವನ್ನು ಸ್ಪರ್ಶಿಸುವುದು ಇದು ಕೇವಲ ಪೂಜಾರಿಗಳಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಆದರೆ ಭಗವಂತನ ದರ್ಶನವನ್ನು ಎಲ್ಲರೂ ಕೂಡ ಪಡೆಯಬಹುದು. ಹಾಗೂ ಪೂಜಾ ವಸ್ತುಗಳನ್ನ ಭಗವಂತನಿಗೆ ಅರ್ಪಿಸುವಂಥದ್ದು, ಪ್ರಾರ್ಥನೆಯನ್ನು ಭಗವಂತನಿಗೆ ಅರ್ಪಿಸುವಂಥದ್ದು, ವೈರಾಗ್ಯವನ್ನು ಬೆಳೆಸಿಕೊಳ್ಳುವಂಥದ್ದು, ಸತ್ವಗುಣದಲ್ಲಿರುವಂಥದ್ದು, ಇದೆಲ್ಲವೂ ಕೂಡ ನಮಗೆ ಭಗವಂತನ ಸ್ಮೃತಿ ಆಗುವಂತೆ ಸಹಾಯ ಮಾಡ್ತದೆ. ಯಾರು ಈ ರೀತಿಯಾಗಿ ಮಾಡುವುದಿಲ್ಲವೋ, ಕೇವಲ ಭಗವಂತನ ವಿಗ್ರಹದಲ್ಲಿ ಮಾತ್ರ ಭಗವಂತ ಇದ್ದಾನೆ, ಆದರೆ ಸಾಮಾನ್ಯ ಜನರಲ್ಲಿ ಭಗವಂತನ ಇರುವಿಕೆಯನ್ನ ಕಾಣುವುದಿಲ್ಲವೋ ಅಂತಹ ವ್ಯಕ್ತಿಯನ್ನ ಪ್ರಾಕೃತ ಭಕ್ತ ಅಥವಾ ಲೌಕಿಕ ಭಕ್ತ ಅಂತ ಹೇಳಿ ಕರೆದಿದ್ದಾರೆ. ಮುಂದಕ್ಕೆ ಮಧ್ಯಮಾಧಿಕಾರಿಯ 3 ಲಕ್ಷಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 4 ಲಕ್ಷಣಗಳು. ಮಹತಾಂ ಬಹುಮಾನೇನ ದೀನಾನಾಮನುಕಂಪಯ ಮೈತ್ರಿಯ ಚೈವಾತ್ಮತುಲ್ಯೇಷು ಯಮೇನ ನಿಯಮೇನ ಚ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶುದ್ಧ ಭಕ್ತನು ಗುರುಗಳಿಗೆ ಮತ್ತು ಆಚಾರ್ಯರಿಗೆ ಅತ್ಯುನ್ನತ ಗೌರವವನ್ನಿತ್ತು ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಅವನು ದೀನರಲ್ಲಿ ಸಹಾನುಭೂತಿಯುಳ್ಳವನಾಗಿರಬೇಕು ಮತ್ತು ಅವನ ಸಮಾನ ವ್ಯಕ್ತಿಗಳಲ್ಲಿ ಸ್ನೇಹ ಬೆಳೆಸಬೇಕು. ಆದರೆ ತನ್ನ ಚಟುವಟಿಕೆಗಳೆಲ್ಲವನ್ನು ನಿಯಂತ್ರಣದೊಳಗೆ ಇಂದ್ರಿಯಗಳ ಸಂಯಮದೊಂದಿಗೆ ಆಚರಿಸಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಇದು 11ನೇ ಸ್ಕಂದದಲ್ಲಿಯೂ ಈ ಒಂದು ಪ್ರಶ್ನೆ, ಈ ಒಂದು ಶ್ಲೋಕ ಬರ್ತದೆ. ಈಶ್ವರೇಶು ತದದಿನೇಶು ಬಾಲಿಶೇಷು ದುಶ್ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷ ಯಾಕರೋತಿ ಸಮಧ್ಯಮ ಅಂತ ಹೇಳಿ ಆ ಮಧ್ಯಮಾಧಿಕಾರಿಯ ಒಂದು ಲಕ್ಷಣವಾಗಿದೆ. ಇಲ್ಲಿ ಹೇಳುವಂತಹ ವಿಚಾರಗಳು ಅಂತ ಹೇಳಿದ್ರೆ, ಗುರುಗಳಿಗೆ ಮತ್ತು ಆಚಾರ್ಯರಿಗೆ ಗೌರವವನ್ನ ನೀಡುವಂತಹದ್ದು, ತನಗಿಂತ ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವರ ಬಗ್ಗೆ ಸಹಾನುಭೂತಿಯನ್ನು ಹೊಂದುವಂತಹದ್ದು, ಮತ್ತು ತನಗೆ ಸಮಾನರಾಗದವರು ಯಾರಿದ್ದಾರೆ ಅವರಲ್ಲಿ ಸ್ನೇಹವನ್ನ ಬೆಳೆಸಿಕೊಳ್ಳುವಂತಹದ್ದು. ಇದು ಭಗವಂತನ ಶುದ್ಧ ಭಕ್ತಿಯನ್ನ ಬೆಳೆಸಿಕೊಳ್ಳಿಕ್ಕೋಸ್ಕರ ನಾವು ನಡೆದುಕೊಳ್ಳಬೇಕಾದಂತಹ ವಿಧಾನ. 18ನೇ ಶ್ಲೋಕ. ಆಧ್ಯಾತ್ಮಿಕಾನುಶ್ರವಣಾನ್ ನಾಮ ಸಂಕೀರ್ತನಾಚ್ಚ ಮೇ ಆರ್ಜವೇನಾರ್ಯ ಸಂಗೇನ ನಿರಹಂಕ್ರಿಯಯಾ ತಥಾ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಭಕ್ತನು ಸದಾ ಆಧ್ಯಾತ್ಮ ವಿಷಯಗಳ ಶ್ರವಣಕ್ಕೆ ಪ್ರಯತ್ನಿಸಬೇಕು ಮತ್ತು ತನ್ನ ಸಮಯವನ್ನು ಯಾವಾಗಲೂ ಭಗವಂತನ ಪುಣ್ಯನಾಮ ಸಂಕೀರ್ತನದಲ್ಲಿ ಬಳಸಬೇಕು. ಅವನ ನಡತೆಯು ಸದಾ ನೇರವಾಗಿ ಮತ್ತು ಸರಳವಾಗಿರಬೇಕು. ಅವನು ಪ್ರತಿಯೊಬ್ಬರೊಂದಿಗೂ ಅಸೂಯೆ ಪಡದೆ ಮೈತ್ರಿಯಿಂದ ಇದ್ದರೂ ಆಧ್ಯಾತ್ಮಿಕವಾಗಿ ಮುಂದುವರಿಯದ ವ್ಯಕ್ತಿಗಳ ಸಹವಾಸದಿಂದ ದೂರವಿರಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾರಿಗೆ ಭಕ್ತಿ ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ವೋ ಅಥವಾ ಕಡಿಮೆ ಆಸಕ್ತಿ ಇರುತ್ತದೋ ಅಂತವರಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಅವರ ಗುಣಗಳು ನಮಗೂ ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಈ ರೀತಿ ಇಲ್ಲಿ ಏನೆಲ್ಲ ನಾವು ಕೇಳಿಸಿಕೊಂಡಿದ್ದೇವೋ ಇದನ್ನು ನಾವು ಪ್ರತಿನಿತ್ಯ ಆಚರಣೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಇದಿಷ್ಟು ಮಾಡಿದ್ರೆ ಏನಾಗ್ತದೆ? ಇದಿಷ್ಟು ಮಾಡಿದ್ರೆ ನಮಗೆ ಭಗವಂತನಲ್ಲಿ ಆಕರ್ಷಣೆ ಬೆಳೀತದೆ. ಯಾಕಂದ್ರೆ ನಾವೀಗ ಹೇಳಿರುವಂತಹ ವಿಚಾರಗಳನ್ನ ಯಾರು ಅನುಸರಿಸ್ತಾರೋ ಅವರು ಭೌತಿಕವಾದಂತಹ ಭೋಗ ವಸ್ತುಗಳಿಂದ ದೂರವಾಗ್ತಾರೆ. ಆ ಇಂದ್ರಿಯಗಳು ತಮಗೆ ಎಲ್ಲಿಂದ ಸಂತೋಷವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ನೋಡುವುದಾದ್ರೆ ಅದು ತಾನಾಗಿಯೇ ಭಗವಂತನ ಕುರಿತಾಗಿ ವಿಚಾರ ಮಾಡುವುದರಲ್ಲಿ, ಶ್ರವಣ ಮಾಡುವುದರಲ್ಲಿಯೇ ಆನಂದವನ್ನ ಪಡೀಲಿಕ್ಕೆ ಪ್ರಾರಂಭಿಸ್ತದೆ. ಈ ರೀತಿಯಾಗಿ
ನಾವು ನಿಧಾನವಾಗಿ ಭಗವಂತನಲ್ಲಿ ಆಕರ್ಷಣೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಜೀವನದ ಪರಮ ಗುರಿ ಅಂತೆ ನಾರಾಯಣ ಸ್ಮೃತಿ, ಈ ಭಗವಂತನ ನೆನಪು ನಮಗೆ ಆಗಬೇಕು. ಅದಕ್ಕೋಸ್ಕರ ನಾವು ಈ ಜೀವನದಲ್ಲಿ ಪ್ರಯತ್ನವನ್ನ ಮಾಡಬೇಕು. ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಈ ರೀತಿ ಭಗವಂತನಲ್ಲಿ ಆಕರ್ಷಣೆಯಾಗುವುದರ ಬಗ್ಗೆ 19ನೇ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. 19-20. ಮದ್ಧರ್ಮಣೋ ಗುಣರೇತೈ ಪರಿಸಂಶುದ್ಧ ಆಶಯ ಪುರುಷಾಸ್ಯಾಂಜನಸಾಭ್ಯೇತಿ ಭೋಗ ಶ್ರುತ ಮಾತ್ರ ಗಣಂ ಹಿಮಾಂ. ಈ ಸಂಧ್ಯಾ ಈಶ್ವರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವ್ಯಕ್ತಿಯು ಈ ಎಲ್ಲ ದಿವ್ಯ ಗುಣಗಳ ಪೂರ್ಣ ಅರ್ಹತೆ ಪಡೆದಾಗ ಮತ್ತು ಅವನ ಪ್ರಜ್ಞೆಯು ಹಾಗೆಯೇ ಸಂಪೂರ್ಣ ಶುದ್ಧವಾದಾಗ ಅವನು ಕೂಡಲೇ ನನ್ನ ನಾಮ ಶ್ರವಣ ಮಾತ್ರದಿಂದ ಅಥವಾ ನನ್ನ ದಿವ್ಯ ಗುಣ ಶ್ರವಣದಿಂದ ಆಕರ್ಷಿತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ರವಣ ಮಾತ್ರದಿಂದ ಕೇವಲ ಭಗವಂತನ ಬಗ್ಗೆ ಸ್ವಲ್ಪ ಶ್ರವಣ ಮಾಡಿದ್ರೂ ಕೂಡ ಆತನು ಭಗವಂತನಿಗೆ ತಕ್ಷಣವೇ ಆಕರ್ಷಿತನಾಗ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳಿದುಕೊಂಡಾಗ ಕೊನೆಯದಾದಂತಹ ಹಂತ ಧ್ಯಾನ. ಅದು ಭಗವಂತನ ರೂಪದಲ್ಲಿ ಧ್ಯಾನವನ್ನ ಮಾಡುವಂತಹದ್ದು. ಆ ರೂಪದ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ರೂಪದ ಬಗ್ಗೆ ತಿಳಿದಿರಬೇಕು, ಭಗವಂತ ಹೇಗೆ ಕಾಣಿಸ್ತಾನೆ ಅಂತೇಳಿ. ಅದಕ್ಕೆ ಕಪಿಲ ಮುನಿಗಳು ಭಗವಂತನ ಒಂದೊಂದು ಅಂಗಾಂಗದ ವಿವರಣೆಯನ್ನು ಕೂಡ ಮಾಡಿದ್ದಾನೆ. ಹಾಗೆ ನಾವು ಭಗವಂತನ ಪಾದಕಮಲದ ಚಿಹ್ನೆಗಳ ವಿವರಣೆಯನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈ ರೀತಿ ಭಗವಂತನ ಕುರಿತಾಗಿ ನಿತ್ಯ ತಿಳಿದುಕೊಳ್ಳುವುದರಿಂದ ಆ ಶ್ರವಣದಲ್ಲಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ. ಮನಸ್ಸು ತನ್ನಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನ ದೂರ ಮಾಡ್ತದೆ. ಹೇಗೆ ಅಂದ್ರೆ, ಮಕ್ಕಳು ತಮ್ಮ ಕೈಯಲ್ಲಿ ಏನೋ ಒಂದು ಹಾನಿಕರ ವಸ್ತುಗಳನ್ನ ಹಿಡಿದುಕೊಂಡಿದ್ರೆ ನಾವು ಅದನ್ನ ಎಳೆದು ತೆಗೆದುಕೊಂಡ್ರೆ ಮಕ್ಕಳು ಅಳುತ್ತಾರೆ. ಆದ್ರೆ ಅವರಿಗೆ ಬೇರೆ ಇನ್ನೂ ಉತ್ತಮವಾದಂತಹ ವಿಚಾರಗಳನ್ನ ಕೊಟ್ಟಾಗ ಅವರು ತಾವಾಗಿಯೇ ಈ ಒಂದು ವಿಚಾರಗಳನ್ನ ಬಿಟ್ಟು ಬಿಡ್ತಾರೆ. ಹಾಗೆ ಯಾವಾಗ ನಾವು ಭಕ್ತಿಗೆ ಬರ್ತೇವೋ, ಭಕ್ತಿ ಕಾರ್ಯದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾವೋ, ಆವಾಗ ನಮ್ಮಲ್ಲಿರುವಂತಹ ಎಲ್ಲ ಅನರ್ಥಗಳು ದೂರವಾಗಿ ಭಗವಂತನಲ್ಲಿ ಭಕ್ತಿಯು ಮೂಡುತ್ತದೆ. ಅದರ ಮೊದಲನೇ ಹಂತವೇ ಶ್ರವಣ. ಇಲ್ಲಿ ಶ್ರವಣ ಅನ್ನುವಂಥದ್ದು ಬಹಳ ಮುಖ್ಯ. 20ನೇ ಶ್ಲೋಕ. ಯಥಾ ವಾತರಥೋ ಘ್ರಾಣಂ ಆವೃಂಕ್ತೆ ಗಂಧ ಆಶಯತ್ ಏವಂ ಯೋಗರತಂ ಚೇತ ಆತ್ಮಾನಮವಿಕಾರಿಯತ್. ಚಂದ್ರಿಕಾ ಮಾತಾಜಿ. ಕೃಷ್ಣ ಪ್ರಭುಜಿ. ಗಂಧವನ್ನು ವಾಯುವಿನ ರಥವು ಅದರ ಮೂಲದಿಂದ ಸಾಗಿಸುತ್ತದೆ ಮತ್ತು ಕೂಡಲೇ ಘ್ರಾಣೇಂದ್ರಿಯವನ್ನು ತಲುಪುತ್ತದೆ. ಅದೇ ರೀತಿಯಲ್ಲಿ ಭಕ್ತಿ ಸೇವೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಸತತವಾಗಿ ತೊಡಗಿರುವವನು ಎಲ್ಲಾ ಕಡೆಗಳಲ್ಲಿಯೂ ಸಮಾನವಾಗಿ ಇರುವ ಪರಮಾತ್ಮನನ್ನು ಸೆರೆ ಹಿಡಿಯಬಲ್ಲನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೊಂದು ಸಾದೃಶ್ಯ ಉದಾಹರಣೆ. ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಅದನ್ನ ವಿವರಿಸ್ತಾ ಇದ್ದಾರೆ. ಹೂದೋಟದಿಂದ ಮೆಲುಗಾಳಿಯು ಸುಗಂಧವನ್ನು ಒಯ್ಯುತ್ತಿರುವಾಗ, ಒಂದು ಕಡೆಯಿಂದ ಗಾಳಿಯು ಬರ್ತಾ ಇದೆ, ಅಲ್ಲಿ ಒಳ್ಳೆ ಸುಗಂಧಯುತವಾದಂತಹ ಹೂ ಇದೆ ಅಂತ ಹೇಳಿದ್ರೆ ಅದು ತಕ್ಷಣವೇ ನಮ್ಮ ಮೂಗಿಗೆ ಬಡೀತದೆ. ಅಂದ್ರೆ ನಮ್ಮ ಮೂಗಿಗೆ ಆ ಸುವಾಸನೆಯನ್ನ ಗ್ರಹಿಸುವಂತಹ ಶಕ್ತಿ ಇದೆ. ನಮಗೆ ತಕ್ಷಣ ಗೊತ್ತಾಗ್ತದೆ ಇಲ್ಲಿ ಹೂ ಇದೆ, ಇಲ್ಲಿ ಒಳ್ಳೆ ಗಂಧ, ಉತ್ತಮವಾದಂತಹ ಪರಿಮಳ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಅದೇ ರೀತಿ ಯಾರು ಭಗವಂತನಲ್ಲಿ ಆಕರ್ಷಣೆಯನ್ನ ಬೆಳೆಸಿಕೊಂಡಿದ್ದಾರೋ ಅಂತಹವರು ಈ ಪ್ರಪಂಚದಲ್ಲಿ ನಡೆಯುವಂತಹ ಪ್ರತಿಯೊಂದರಲ್ಲಿಯೂ ಕೂಡ ಆ ಭಗವಂತನ ಇರುವಿಕೆಯನ್ನ ಗ್ರಹಿಸ್ತಾರೆ. ಯಾಕಂದ್ರೆ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಭಗವಂತ ಪ್ರತಿಯೊಂದರಲ್ಲೂ ಇದ್ದಾನೆ. ಹೇಗೆ ಒಂದು ಹಾರದಲ್ಲಿ ದಾರ ಇರ್ತದೋ, ಆ ಹಾರದಲ್ಲಿರುವಂತಹ ಎಲ್ಲ ಮಣಿಗಳನ್ನ ಒಟ್ಟಿಗೆ ಸೇರಿಸಿಡುವಂತಹದ್ದು ಆ ದಾರ. ಆ ದಾರದ ಹಾಗೆ ಭಗವಂತ ಇದ್ದಾನೆ. ದಾರ ಹೊರಗೆ ಕಾಣುವುದಿಲ್ಲ. ಆದ್ರೆ ಆ ದಾರ ಇಲ್ಲದೆ ಇದ್ರೆ ಆ ಹಾರದಲ್ಲಿರುವಂತಹ ಮಣಿಗಳೆಲ್ಲ ಪ್ರತ್ಯೇಕವಾಗಿ ಬಿದ್ದು ಹೋಗ್ತದೆ. ಈ ರೀತಿ ಆ ಭಗವಂತನಲ್ಲಿ ವ್ಯಕ್ತಿಯು ಆಕರ್ಷಣೆಯನ್ನ ಹೊಂದುತ್ತಾನೆ. ಈ ಶ್ರವಣದಿಂದ ಆಕರ್ಷಣೆಯನ್ನು ಹೊಂದಿದಾಗ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತನನ್ನು ಕಾಣ್ತಾನೆ. ಹೇಗೆ ಗಾಳಿ, ಮೆಲುಗಾಳಿ ಬಂದಾಗ ಅದರಲ್ಲಿರುವ ಸುಗಂಧ ಯಾರಿಗೆ ಘ್ರಾಣೇಂದ್ರಿಯ ಸರಿಯಾಗಿದೆಯೋ ಅವರಿಗೂ ತಿಳಿಯುತ್ತದೆ. ಯಾರಿಗಾದ್ರೂ ಒಂದು ಶೀತ ಆಗಿಯೋ ಅಥವಾ ಆ ಒಂದು ಘ್ರಾಣ ಶಕ್ತಿ ಇಲ್ಲದೆ ಹೋದ್ರೆ ಅಲ್ಲಿ ಹೂವಿನ ಅರಿವು ಅವರಿಗೆ ಗೊತ್ತಾಗುವುದಿಲ್ಲ. ಹಾಗೆ ನಮ್ಮ ಒಂದು ಮನಸ್ಸನ್ನ, ಬುದ್ಧಿಯನ್ನ ತಮೋಗುಣವು ಆವರಿಸಿದಾಗ
ನಮಗೆ ಈ ಪ್ರಪಂಚ ಇದು ಭೌತಿಕವಾಗಿ ಕಾಣ್ತದೆ, ಇದರ ಹಿಂದೆ ಭಗವಂತ ಕಾಣುವುದಿಲ್ಲ. ಆದರೆ ನಾವು ಭಕ್ತಿ ಸೇವೆಯನ್ನ ಮಾಡಿದಾಗ, ಭಕ್ತಿಯನ್ನು ಬೆಳೆಸಿಕೊಂಡಾಗ ನಮಗೆ ಆ ಭಗವಂತನು ಪ್ರತಿಯೊಂದರಲ್ಲಿಯೂ ಇದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತೆ ಸೂಯತೆ ಸಚರಾಚರಂ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆ ಸೂತ್ರ, ಮಣಿಗಳ ಒಳಗಿರುವಂತಹ ಸೂತ್ರನು ಹೇಗಿರ್ತಾನೆ ಅನ್ನೋದು ನಮಗೆ ತಿಳಿಯುತ್ತದೆ. ಇದನ್ನೆಲ್ಲ ತಿಳಿಸಿದ ಮೇಲೆ ನಮಗೆ ಭಕ್ತಿ ಅನ್ನುವಂಥದ್ದು ಬಹಳ ಸುಲಭ ಅಂತ ಅನಿಸ್ತದೆ. ಕೇವಲ ಶ್ರವಣ ಮಾತ್ರೇಣ ಭಗವಂತನ ಬಗ್ಗೆ ನಿತ್ಯವೂ ಶ್ರವಣ ಮಾಡಬೇಕು, ಇದಿಷ್ಟೇ ನಾವು ವೈಕುಂಠಕ್ಕೆ ಅಥವಾ ಗೋಲೋಕಕ್ಕೆ ಹೋಗಬಹುದು. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಬಾಧಕ ಏನು ಅಂತ ಹೇಳಿದ್ರೆ, ಅಪರಾಧಗಳು, ನಾವು ಎಸಗುವಂತಹ ಅಪರಾಧಗಳು ನಮ್ಮನ್ನ ಭಗವಂತನಿಂದ ದೂರಗೊಳಿಸ್ತದೆ. ಅದನ್ನ 21ನೇ ಶ್ಲೋಕದಿಂದ ವಿವರಿಸ್ತಾ ಇದ್ದಾರೆ. ಮುಂದಿನ 8 ಶ್ಲೋಕಗಳು ಅಪರಾಧಗಳ ಬಗ್ಗೆ ತಿಳಿಸ್ತಾ ಇರುವಂತಹದ್ದು. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ ತಮವಜ್ಞಾಯ ಮಾಂ ಮರ್ತ್ಯ ಕುರುತೇರ್ಚ ವಿಡಂಬನಂ. ಉಮಾ ಕುಲಕರ್ಣಿ ಮಾತಾಜಿ. ಅನುವಾದ ಪ್ರಪಾದಿಂದ ಪ್ರಪಾತಿದೆ. ನಾನು ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮನಂತೆ ಇರುತ್ತೇನೆ. ಯಾರೊಬ್ಬನು ಎಲ್ಲಾ ಕಡೆಗಳಲ್ಲಿರುವ ಪರಮಾತ್ಮನನ್ನು ಅಲಕ್ಷಿಸಿದರೆ ಅಥವಾ ಉಪೇಕ್ಷಿಸಿದರೆ ಮತ್ತು ದೇವಾಲಯದಲ್ಲಿ ವಿಗ್ರಹ ಪೂಜೆಯಲ್ಲಿ ತೊಡಗಿದರೆ ಅದು ಕೇವಲ ಅನುಕರಣೆಯಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಉಪೇಕ್ಷಿಸುವುದು ಅಥವಾ ಅಲಕ್ಷಿಸುವುದು, ಇದು ಎರಡು ಅಪರಾಧವನ್ನ ಉಂಟು ಮಾಡ್ತದೆ. ನಿರ್ಲಕ್ಷ್ಯ ಮಾಡುವುದು ಅಂತ ಹೇಳಿದ್ರೆ ಏನು? ಇಲ್ಲಿ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ರು ಕೂಡ ಭಗವಂತನು ಅಥವಾ ಪರಮಪ್ರಭು ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ಇದ್ದಾನೆ ಅನ್ನುವುದನ್ನ ತಿಳಿಯಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ ಅವನನ್ನ ಅಜ್ಞಾನವು ಆವರಿಸಿರುತ್ತದೆ. ಅದರಿಂದ ಅವನು ಮಾಡುವಂತಹ ಭಕ್ತಿ ಸೇವೆ ಹೇಗಿರ್ತದೆ? ಬೂದಿಯಲ್ಲಿ ಆಹುತಿಯನ್ನು ಅರ್ಪಿಸುವವನಿಗೆ ಹೋಲಿಸಲಾಗಿದೆ. ನಾವು ಅಗ್ನಿಗೆ ಆಹುತಿಯನ್ನು ಕೊಟ್ರೆ, ತುಪ್ಪವನ್ನ ಹಾಕಿದ್ರೆ ಅದು ಅಗ್ನಿ ಪ್ರಜ್ವಲಿಸ್ತದೆ. ಆದರೆ ಬೂದಿಗೆ ತುಪ್ಪವನ್ನು ಹಾಕಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಇದು ಮೊದಲನೆಯದ್ದು, ನಿರ್ಲಕ್ಷ್ಯ. ಎರಡನೆಯದ್ದು, ದ್ವೇಷವನ್ನ ಬೆಳೆಸಿಕೊಳ್ಳುವಂತಹದ್ದು. ನಾವು ಭಗವಂತನ ಭಕ್ತರಲ್ಲಿ ದ್ವೇಷವನ್ನ ಬೆಳೆಸಿಕೊಂಡಾಗಲೂ ಕೂಡ ನಮ್ಮಿಂದ ಅಪರಾಧವು ಉಂಟಾಗುತ್ತದೆ. 23ನೇ ಶ್ಲೋಕ. ದ್ವಿಷತ ಪರಕಾಯೇ ಮಾಂ ಮಾನಿನೋ ಭಿನ್ನ ದರ್ಶಿನಃ ಭೂತೇಷು ಬದ್ಧ ವೈರಸ್ಯ ನ ಮನಃಶಾಂತಿ ಮೃಚ್ಛತಿ. ಶುಭ ಮಾತಾಜಿ. ಹರೇ ಕೃಷ್ಣ. ನನಗೆ ಗೌರವ ಸಲ್ಲಿಸಿದರೂ ಇತರರ ದೇಹಗಳ ಬಗ್ಗೆ ಅಸೂಯಾಪರನಾಗಿರುವುದರಿಂದ ಭಿನ್ನ ಮಾರ್ಗಿಯಾಗಿರುವವನು ಎಂದೂ ಮನಃಶಾಂತಿಯನ್ನು ಹೊಂದುವುದಿಲ್ಲ. ಏಕೆಂದರೆ ಅವನು ಇತರ ಜೀವಿಗಳ ಬಗ್ಗೆ ವೈರತ್ವದ ವರ್ತನೆಯನ್ನು ಹೊಂದಿರುತ್ತಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಮೊದಲು ನಿರ್ಲಕ್ಷ್ಯ, ಎರಡನೇದ್ದು ವೈರ. ಇದು ಇನ್ನೂ ಹೆಚ್ಚಿನ ದೊಡ್ಡ ಅಪರಾಧವಾಗ್ತದೆ. ಬೇರೆ ಜೀವಿಗಳ ಬಗ್ಗೆ ವೈರವನ್ನ ಬೆಳೆಸಿಕೊಳ್ಳುವಂಥದ್ದು. ನಾವು ಮಾಡುವಂತಹ ಭಕ್ತಿ ಸೇವೆ ಅದು ಭಗವಂತನ ಬಗ್ಗೆ. ಅದೇ ಭಗವಂತನು ಪರಮಾತ್ಮ ರೂಪದಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ. ಹಾಗಿದ್ದ ಮೇಲೆ ನಾವು ಯಾರನ್ನ ದ್ವೇಷ ಮಾಡಲಿಕ್ಕೆ ಸಾಧ್ಯ? ಭಕ್ತನಾದವನು ಯಾರನ್ನು ಕೂಡ ದ್ವೇಷ ಮಾಡುವುದಿಲ್ಲ. ಹಾಗಾಗಿ ಯುಧಿಷ್ಠಿರ ಮಹಾರಾಜರನ್ನ ಅಜಾತ ಶತ್ರು ಅಂತ ಹೇಳ್ತಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಯಾರನ್ನೂ ತನ್ನ ಶತ್ರು ಅಂತ ಹೇಳಿ ಪರಿಗಣಿಸಲಿಲ್ಲ. ಇನ್ನು ಮೂರನೆಯ ಕಾರಣ, ಇದು ಇನ್ನೂ ಗಂಭೀರವಾಗಿರುವಂತಹದ್ದು. ಭಕ್ತರಿಗೆ ಅವಮಾನವನ್ನ ಮಾಡುವುದು, ಅನಾದರ ಮಾಡುವುದು ಅಥವಾ ಆಪಾದನೆ, ಟೀಕೆ ಇತ್ಯಾದಿಗಳಿಂದಲೂ ನಮ್ಮ ಭಕ್ತಿಯು ಹಾನಿಯಾಗ್ತದೆ. ಅಹಮುಚ್ಚಾವಚೈದ್ರೈವೈರ್ ಕ್ರಿಯೋತ್ಪನ್ನಯಾನಘೇ ನೈವ ತುಷ್ಯರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ನನ್ನ ಪ್ರಿಯ ತಾಯಿಯೇ, ಸಕಲ ಜೀವಿಗಳಲ್ಲಿಯೂ ನನ್ನ ಇರುವಿಕೆಯನ್ನು ಅರಿಯದೆ ಒಬ್ಬ ವ್ಯಕ್ತಿಯು ಸರಿಯಾದ ಧಾರ್ಮಿಕ ಕ್ರಿಯೆಗಳಿಂದ ಮತ್ತು ಪರಿಕರಗಳಿಂದ ನನ್ನನ್ನು ಪೂಜಿಸುತ್ತಿರಬಹುದು. ಹಾಗಿದ್ದರೂ ದೇವಾಲಯದಲ್ಲಿ ನನ್ನ ವಿಗ್ರಹದ ಅರ್ಚನೆಯಿಂದ ಎಂದಿಗೂ ನನ್ನನ್ನು ತೃಪ್ತಿಪಡಿಸಲಾರನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳದೆ, ನಾವು ನೈಜ ಭಕ್ತಿ ಇಲ್ಲದೆ
ಭಗವಂತನಿಗೆ ಅರ್ಪಿಸುವಂತಹ ಆಹಾರ, ಹಣ್ಣು ಹೂವು ಇತ್ಯಾದಿಗಳನ್ನು ಅರ್ಪಿಸಿದ್ರೂ ಭಗವಂತನಿಗೆ ಅದು ಸ್ವೀಕೃತವಾಗುವುದಿಲ್ಲ. ಯಾಕಂದ್ರೆ ಭಗವಂತನಿಗೆ ನಾವು ಕೊಡುವಂತಹ ಆಹಾರದಿಂದ ಏನು ಆಗ್ಬೇಕಾಗಿಲ್ಲ, ಭಗವಂತ ಹಸಿದಿಲ್ಲ. ಭಗವಂತನು ಏನನ್ನ ಅಪೇಕ್ಷಿಸ್ತಾನೆ? ಭಕ್ತಿಯನ್ನ ಅಪೇಕ್ಷಿಸ್ತಾನೆ. ಅದೇ ಇಲ್ಲದೆ ಹೋದ್ರೆ ನಾವೇನೇ ಸಮರ್ಪಣೆ ಮಾಡಿದ್ರು ಅದನ್ನ ಭಗವಂತನು ಸ್ವೀಕಾರ ಮಾಡುವುದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಭಗವಂತ ಸ್ವೀಕಾರ ಮಾಡುವುದಿಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರವನ್ನ ಮುಂದಿನ 3 ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. 25ನೇ ಶ್ಲೋಕ. ಅರ್ಚಾದಾವರ್ಚಯೇತ್ತಾವಾದೀಶ್ವರಂ ಮಾಂ ಸ್ವಕರ್ಮ ಕೃತ್ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಷ್ವಸ್ಥಿತಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸ್ವಧರ್ಮಗಳನ್ನು ಆಚರಿಸುತ್ತಾ ತನ್ನ ಹೃದಯದಲ್ಲಿ ಮತ್ತು ಇತರ ಜೀವಿಗಳೆಲ್ಲರ ಹೃದಯಗಳಲ್ಲಿ ನನ್ನ ಇರುವಿಕೆಯ ಸಾಕ್ಷಾತ್ಕಾರವಾಗುವವರೆಗೆ ದೇವೋತ್ತಮ ಪರಮ ಪುರುಷನ ವಿಗ್ರಹವನ್ನು ಪೂಜಿಸಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಪರಿಹಾರ. ನಮ್ಮಲ್ಲಿ ಭಗವಂತನ ಶುದ್ಧ ಭಕ್ತಿಯನ್ನ ಮಾಡುವಂತಹ ಒಂದು ಶಕ್ತಿ ಇಲ್ಲದೆ ಹೋದ್ರೂ ಕೂಡ ನಾವು ನಮಗೆ ಸಾಧ್ಯವಾದಷ್ಟು ಗುರುಗಳು ಏನು ಹೇಳಿದ್ದಾರೋ ಅದನ್ನ ಪಾಲನೆ ಮಾಡ್ತಾ ನಮ್ಮ ಭಕ್ತಿ ಸೇವೆಯನ್ನು ಮುಂದುವರಿಸಬೇಕು. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮಲ್ಲಿರುವಂತಹ ಅನರ್ಥಗಳೆಲ್ಲ ದೂರವಾಗ್ತದೆ. ಸ್ವಧರ್ಮಾಚರಣೆಯಲ್ಲಿ ವ್ಯಕ್ತಿಯು ತೊಡಗಬೇಕು ಅನ್ನುವುದನ್ನ ಇಲ್ಲಿ ಕಪಿಲ ಮುನಿಗಳು ಹೇಳ್ತಾ ಇರುವಂತಹದ್ದು. ಆತ್ಮನಶ್ಚ ಪರಸ್ಯಾಪಿ ಯಾಕರೋತ್ಯಂತರೋದರಂ ತಸ್ಯ ಭಿನ್ನ ದೃಶೋ ಮೃತ್ಯುರು ವಿದದೆ ಭಯಮುಲ್ಬಣಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದಿದೆ. ಭೇದ ದೃಷ್ಟಿಯಿಂದ ತನ್ನ ಮತ್ತು ಇತರ ಜೀವಿಗಳ ನಡುವೆ ಅಲ್ಪ ವ್ಯತ್ಯಾಸ ಮಾಡುವವರಿಗೆ ನಾನು ಉರಿಯುತ್ತಿರುವ ಮೃತ್ಯುಜ್ವಾಲೆಯಾಗಿ ಮಹಾಭಯವನ್ನು ಉಂಟು ಮಾಡುತ್ತೇನೆ. ಎಲ್ಲಾ ಬಗೆಯ ಜೀವಿಗಳಲ್ಲೂ ದೈಹಿಕ ಅಂತರಗಳಿರುತ್ತವೆ. ಆದರೆ ಇಂಥ ಆಧಾರದ ಮೇಲೆ ಭಕ್ತನು ಒಂದು ಜೀವಿಗೂ ಇನ್ನೊಂದು ಜೀವಿಗೂ ಭೇದ ಮಾಡಬಾರದು. ಎಲ್ಲಾ ಬಗೆಯ ಜೀವಿಗಳಲ್ಲೂ ಆತ್ಮ ಮತ್ತು ಪರಮಾತ್ಮರು ಸಮಾನವಾಗಿದ್ದಾರೆ ಎಂಬುದು ಭಕ್ತನ ದೃಷ್ಟಿಯಾಗಿರಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಭಕ್ತನು ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಅದಕ್ಕೆ ಯಾಕಂದ್ರೆ ಈ ಶರೀರದಲ್ಲಿರುವಂತಹ ಜೀವಾತ್ಮನಿಗೆ ಭೇದ ಇಲ್ಲ. ಅದು ಒಂದು ಇರುವೆಯಲ್ಲಿರ್ಲಿ, ಆನೆಯಲ್ಲಿರ್ಲಿ, ನಾಯಿಯಲ್ಲಿರ್ಲಿ, ಮನುಷ್ಯನಲ್ಲಿರ್ಲಿ, ಇದೆಲ್ಲ ಕೇವಲ ಒಂದು ಹೊರಗಿನ ವಸ್ತ್ರ ಅಥವಾ ಒಂದು ವಾಹನ ಇದ್ದ ಹಾಗೆ ಈ ಶರೀರಕ್ಕೆ, ಈ ಜೀವಾತ್ಮನಿಗೆ. ಒಬ್ಬನು ದೊಡ್ಡ ವಾಹನದಲ್ಲಿ ಕುಳಿತಿದ್ದಾನೆ, ಒಬ್ಬನು ಸಣ್ಣ ವಾಹನದಲ್ಲಿ ಕುಳಿತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕುಳಿತಂತಹ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಹಾಗೆ ಇಲ್ಲಿ ನಾವು ಆ ಭಗವಂತ ಪರಮಾತ್ಮ ರೂಪಿಯಾಗಿ ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಕಾರಣದಿಂದಾಗಿ ಎಲ್ಲರನ್ನು ಸಮಾನವಾಗಿ ನಾವು ಕಾಣಬೇಕು. ಇನ್ನು ಇದಕ್ಕೆ ಪರಿಹಾರವನ್ನ ಮುಂದುವರಿಸ್ತಾ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇದ್ದಾನಮಾನಾಭ್ಯಾಂ ಮೈತ್ರ್ಯಾ ಭಿನ್ನ ಚಕ್ಷುಷಾ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಆದ್ದರಿಂದ ದಾನದ ಮೂಲಕ, ಆದರದ ಹಾಗೂ ಸ್ನೇಹವರ್ತನೆಯ ಮೂಲಕ ಸರ್ವರನ್ನೂ ಸಮಾನವಾಗಿ ನೋಡುವುದರಿಂದ ಸಕಲ ಜೀವಿಗಳಲ್ಲಿ ಅವರ ಆತ್ಮವಾಗಿ ಇರುವ ನನ್ನನ್ನು ಪ್ರಸನ್ನಗೊಳಿಸಿಕೊಳ್ಳಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಾನ ಮತ್ತು ಮಾನ ಎರಡು ವಿಚಾರವನ್ನು ಹೇಳ್ತಾರೆ. ದಾನ ಅಂತ ಹೇಳಿದ್ರೆ ಇನ್ನೊಂದು ವ್ಯಕ್ತಿಗೆ ನಾವು ಸಹಾನುಭೂತಿಯನ್ನ ತೋರಿಸುವಂತಹದ್ದು. ಮಾನ ಅಂತ ಹೇಳಿದ್ರೆ ನನಗಿಂತ ಶ್ರೇಷ್ಠರಾಗಿದ್ದೀರಾ ನೀವು ಅನ್ನುವಂಥ ರೀತಿಯಲ್ಲಿ ಅವರಿಗೆ ನಾವು ಶ್ರೇಷ್ಠತೆಯ ಒಂದು ಸ್ಥಾನವನ್ನ ಕೊಡುವಂತಹದ್ದು. ಈ ರೀತಿ ಮಾನ ಮತ್ತೆ ದಾನ ಪ್ರತಿಯೊಬ್ಬರಿಗೂ ನಾವು ಪೂರ್ವಕವಾಗಿ ಅವರನ್ನ ನಡೆಸಿಕೊಳ್ಳಬೇಕು. ಅದೇ ರೀತಿ ದಾನವನ್ನ ನೀಡುವುದರಿಂದ ಅಥವಾ ಇನ್ನೊಬ್ಬರ ವ್ಯಕ್ತಿಯಲ್ಲಿ ಸಹಾನುಭೂತಿಯನ್ನ ಹೊಂದುವುದರಿಂದ ನಾವು ಪ್ರತಿಯೊಬ್ಬರಲ್ಲಿಯೂ ಸಮಾನತೆಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಚೈವ ಶೋಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳ್ತಾರೆ. ಈ ಸಮದರ್ಶಿತ್ವವನ್ನ ಬೆಳೆಸಿಕೊಳ್ಬೇಕು. ಶುನೀಚೈವ ಶೋಪಾಕೇಚ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಒಬ್ಬ ಬ್ರಾಹ್ಮಣ ಇರಲಿ
ಒಂದು ನಾಯಿ ಇರಲಿ ಅಥವಾ ನಾಯಿ ತಿನ್ನೋ ಚಂಡಾಲನೇ ಇರಲಿ, ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣಬೇಕು. ಇದರ ಸರಿಯಾದ ಅರ್ಥ ಏನು? ನಾವು ವಿವೇಚನೆ ಇಲ್ಲದೆ ನಡ್ಕೊಳ್ಬಾರ್ದು. ಈಗ ನಮ್ಮ ಮನೆಗೆ ಒಬ್ಬರು ಬ್ರಾಹ್ಮಣರು ಬಂದಿದ್ರೆ ಅವರಿಗೆ ನಾವು ಊಟವನ್ನ ಅಥವಾ ಅವರಿಗೆ ಪ್ರಸಾದವನ್ನ ಕೊಡ್ತೇವೆ. ಅಥವಾ ಒಂದು ಹಸು ಬಂದಿದ್ರೆ ಅದಕ್ಕೆ ಹುಲ್ಲನ್ನು ಕೊಡ್ತೇವೆ. ಅಥವಾ ಒಂದು ಆನೆ ನಾವು ದೇವಸ್ಥಾನದಲ್ಲಿ ನೋಡಿದಾಗ ಅದಕ್ಕೆ ಬಾಳೆಹಣ್ಣು ಏನೋ ಕೊಡ್ತೇವೆ. ಅದನ್ನು ನಾವು ಮನೆಯೊಳಗೆ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಒಂದು ವಿವೇಚನೆಯಿಂದ ನಾವು ವ್ಯವಹಾರವನ್ನ ಮಾಡಬೇಕು. ಆದ್ರೆ ನಮಗೆ ತಿಳಿದಿರಬೇಕು, ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮ ರೂಪಿಯಾಗಿ ಇದ್ದಾನೆ. ಯಾರನ್ನು ನಿರ್ಲಕ್ಷ್ಯ ಮಾಡಬಾರದು. ಆದ್ರೆ ಬಾಹ್ಯ ವ್ಯವಹಾರದಲ್ಲಿ ಅವರವರ ಒಂದು ಸ್ಥಾನಮಾನಕ್ಕೆ ಸಮಾನವಾಗಿ ನಾವು ವ್ಯವಹಾರವನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾದಂತಹ ವಿಧಾನ ಆಗುವುದಿಲ್ಲ. ಹಾಗಾಗಿ ಈ ಸಮಾನತೆಯಲ್ಲಿ ವಿವೇಚನೆಯಿಂದ ನಾವು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಬೇರೆ ಬೇರೆ ಭೇದಗಳನ್ನ ನಾವು ಯಾವ ರೀತಿಯಾಗಿ ಕಾಣಬಹುದು ಸಮಾಜದಲ್ಲಿ ಅನ್ನುವುದನ್ನ ಕಪಿಲ ಮುನಿಗಳೇ ಮುಂದಿನ ಶ್ಲೋಕದಿಂದ 28ನೇ ಶ್ಲೋಕದಿಂದ 36ನೇ ಶ್ಲೋಕದವರೆಗೆ ತಿಳಿಸ್ತಾ ಇದ್ದಾರೆ. ಯಾವುದು ಅತ್ಯಂತ ಕನಿಷ್ಠವಾದಂತಹ ಸ್ಥಾನದಲ್ಲಿದೆ ಮತ್ತು ಯಾವುದು ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವುದನ್ನ ನಾವು ತಿಳಿದು ವಿವೇಚನೆಯಿಂದ ವರ್ತಿಸಬೇಕು. ಅದರಲ್ಲಿ ಮೊದಲು ಅಂದ್ರೆ ಅತಿ ಕನಿಷ್ಠವಾದಂತಹ ವಸ್ತುಗಳಿಂದ ಅವರು ಪ್ರಾರಂಭ ಮಾಡ್ತಾರೆ. ಜೀವ ಶ್ರೇಷ್ಠ ಹ್ಯಜೀವಾನಾಂ ತಥಾ ಪ್ರಾಣಭೃತ ಶುಭೇ ತಥಾ ಸಚಿತ್ತ ಪ್ರವರಾಸ್ತಶ್ಚೇಂದ್ರಿಯ ವೃತ್ತಯಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಿರ್ಜೀವ ವಸ್ತುಗಳಿಗಿಂತ ಜೀವಿಗಳು ಉತ್ತಮ. ಪೂಜ್ಯ ಮಾತೆಯೇ, ಅವುಗಳಲ್ಲಿ ಜೀವ ಸಂಕೇತ ತೋರುವ ಜೀವಿಗಳು ಉತ್ತಮ. ಅವುಗಳಿಗಿಂತ ಪ್ರಜ್ಞೆಯು ಬೆಳೆದಿರುವ ಪ್ರಾಣಿಗಳು ಉತ್ತಮ ಮತ್ತು ಇಂದ್ರಿಯಾನುಭವವನ್ನು ಪಡೆಯದವರು ಇನ್ನೂ ಶ್ರೇಷ್ಠವರಾಗಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ನಿರ್ಜೀವ ವಸ್ತುಗಳು ಯಾವ ರೀತಿ ಇರ್ತವೆ, ಅವುಗಳನ್ನು ನಾವು ಒಂದು ರೀತಿಯಾಗಿ ಕಾಣ್ತೇವೆ. ಆದರೆ ಆ ವಸ್ತುವಿಗೆ ಜೀವ ಇದ್ದಾಗ ಅಥವಾ ಜೀವಿಗಳು ಆ ನಿರ್ಜೀವ ವಸ್ತುವಿಗಿಂತ ಶ್ರೇಷ್ಠವಾದಂಥದ್ದು. ಹಾಗೂ ಯಾರು ಜೀವಿಗಳಿರ್ತಾರೋ ಅವರಲ್ಲಿ ಜೀವ ಸಂಕೇತವನ್ನು ತೋರುವ ಜೀವಿಗಳು ಇನ್ನೂ ಉತ್ತಮ. ಅಂದ್ರೆ ಈ ಗಿಡ ಮರಗಳು, ಅವುಗಳಲ್ಲಿ ಜೀವ ಸಂಕೇತ ಬಹಳ ಕಡಿಮೆ. ಆದರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಜೀವ ಸಂಕೇತ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಪ್ರಜ್ಞೆಯು ಬೆಳೆದಿರುವಂತಹ ಪ್ರಾಣಿಗಳು ಉತ್ತಮ. ಈಗ ಕೆಲವೊಂದು ಜಲಚರ ಪ್ರಾಣಿಗಳು ಕಲ್ಲಿನಂತೆ ಇರ್ತದೆ, ಅದಕ್ಕೆ ಜೀವ ಇದೆಯೋ ಇಲ್ವೋ ಅಂತಾನು ಗೊತ್ತಾಗುದಿಲ್ಲ. ಅದಕ್ಕಿಂತ ಪ್ರಜ್ಞೆ ಇರುವಂತಹ ಜೀವಿಗಳು ಉತ್ತಮವಾದದ್ದು. ಇಂದ್ರಿಯಾನುಭವವನ್ನು ಪಡೆದವರು ಇನ್ನೂ ಶ್ರೇಷ್ಠರಾಗಿದ್ದಾರೆ. ಪ್ರಭುಪಾದರು ಅದನ್ನ ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಹುಲಿಯು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶವಾದ ಒಂದು ಜೀವಿ ಮತ್ತು ಹುಲಿಯ ಹೃದಯದಲ್ಲಿಯೂ ದೇವೋತ್ತಮ ಪರಮಪುರುಷನು ಪರಮಾತ್ಮ ರೂಪಿಯಾಗಿ ಇದ್ದಾನೆ. ಆದರೆ ನಾವು ಹುಲಿಯನ್ನು ಸ್ನೇಹ ರೀತಿಯಲ್ಲಿ ನೋಡಬೇಕೆಂದು ಇದು ಅರ್ಥ ಅಲ್ಲ. ಅದಕ್ಕೆ ಪ್ರಸಾದ ರೂಪದಲ್ಲಿ ದಾನವನ್ನು ನೀಡಬಹುದು, ಆದರೆ ಅವುಗಳನ್ನು ಮನೆಗೆ ಕರೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅರಣ್ಯದಲ್ಲಿರುವ ಸಂತರು ಹುಲಿಗಳನ್ನು ಸ್ನೇಹ ಮಾರ್ಗದಲ್ಲಿ ನೋಡುವುದಿಲ್ಲ, ಅದಕ್ಕೆ ಪ್ರಸಾದವನ್ನು ನೀಡುತ್ತಾರೆ. ಹಾಗೆ ಒಂದು ನಾಯಿ ಮಾಡುವಂತೆ ಹುಲಿಗಳು ಬಂದು ಆಹಾರವನ್ನ ಸ್ವೀಕರಿಸಿ ಹೊರಟು ಹೋಗ್ತವೆ. ನಾಯಿಗೆ ನಾವು ನಾಯಿಗಳನ್ನ ಮನೆಗೆ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ, ಅದಕ್ಕೆ ಮನೆಯ ಹೊರಗೆ ಆಹಾರವನ್ನ ನೀಡ್ತೇವೆ. ಯಾಕಂದ್ರೆ ಅದು ಶುಚಿ, ಅದು ಸಭ್ಯರ ಮನೆಯೊಳಗೆ ನಾಯಿ ಬರುವುದಿಲ್ಲ, ಅದು ಹೊರಭಾಗ್ಯದಲ್ಲಿಯೇ ತಿಂದು ಹೊರಟು ಹೋಗ್ತದೆ. ಇದನ್ನೇ ಸಮಾನತೆಯ ಭಾವ ಅಂತ ಹೇಳುವಂಥದ್ದು. ನಾವು ಸಮಾನತೆ ಅಂತ ಹೇಳಿ ನಾಯಿಯನ್ನು ಮನೆಯೊಳಗೆ ಬಿಟ್ಟುಕೊಳ್ಳುವಂಥದ್ದಲ್ಲ. ಸಮಾನತೆಯ ಭಾವ ಅಲ್ಲಿರಬೇಕು, ಆದರೆ ನೋಡುವಿಕೆಯಲ್ಲಿ ವಿವೇಚನೆ ಇರಬೇಕು. ಯಾರನ್ನು ಕೀಳಾಗಿ ನೋಡಬಾರದು, ಆದರೆ ವಿವೇಚನೆಯಿಂದ ನಾವು ವ್ಯವಹಾರ ಮಾಡಬೇಕು. ನಿರ್ಜೀವವಾದ ಶಿಲೆಯಂತಹ ಜಡವಸ್ತು ಸಜೀವ ದೇಹಗಳ ನಡುವೆ ಮೊದಲ ವಿಭಾಗವನ್ನು ಮಾಡಲಾಗಿದೆ. ಕಲ್ಲಿನಲ್ಲಿಯೂ ಜೀವಿಯ ಲಕ್ಷಣಗಳು ವ್ಯಕ್ತವಾಗುತ್ತವೆ. ಕೆಲವು ಬೆಟ್ಟಗಳು ಮತ್ತು ಪರ್ವತಗಳು ಬೆಳೆಯುವುದು ಅನುಭವದಿಂದ ತೋರಿದೆ. ಹೀಗೆ ಆ ಕಲ್ಲಿನೊಳಗೆ ಇರುವ ಆತ್ಮವೇ ಅದಕ್ಕೆ ಕಾರಣ. ಮುಂದುವರಿಸ್ತಾ 29ನೇ ಶ್ಲೋಕ. ತತ್ರಾಪಿ ಸ್ಪರ್ಶವೇದಿಭ್ಯ ಪ್ರವರಾರಸವೇದಿನಃ ತೇಭ್ಯೋ ಗಂಧವಿದ ಶ್ರೇಷ್ಠಾಸ್ತತಾ ಶಬ್ದವಿದೋವರ. ಉಮಾಕುಲಕರ್ಣಿ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದನೆ ಪ್ರಪಾದಿಸಿ. ಇಂದ್ರಿಯಾನುಭವವನ್ನು ಬೆಳೆಸಿಕೊಂಡ ಜೀವಿಗಳಲ್ಲಿ ಸ್ಪರ್ಶಜ್ಞಾನವನ್ನು ಮಾತ್ರ ಬೆಳೆಸಿಕೊಂಡವರಿಗಿಂತ ರಸಜ್ಞಾನವನ್ನು ಬೆಳೆಸಿಕೊಂಡವರು ಉತ್ತಮರು. ಗಂಧ ಜ್ಞಾನವನ್ನು ಬೆಳೆಸಿಕೊಂಡವರು ಅವರಿಗಿಂತ ಉತ್ತಮರು ಮತ್ತು ಶ್ರವಣ ಜ್ಞಾನವನ್ನು ಬೆಳೆಸಿಕೊಂಡವರು ಅವರಿಗಿಂತ ಇನ್ನೂ ಉತ್ತಮರಾಗಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಬೇರೆ ಬೇರೆ ಇಂದ್ರಿಯಗಳ ಜ್ಞಾನವನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ. ರೂಪಭೇದ ವಿಧಸ್ತತ್ರ ತತಶ್ಚೋಭಯತೋ ದದಾ ತೇಷಾಂ ಬಹುಪದ ಶ್ರೇಷ್ಠ ಚತುಷ್ಪಾದಸ್ತದೋ ದ್ವಿಪಾತ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧ್ವನಿ ಗ್ರಹಿಸುವ ಜೀವಿಗಳಿಗಿಂತ ರೂಪಭೇದ ತಿಳಿಯುವವು ಉತ್ತಮ. ಅವುಗಳಿಗಿಂತ ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಬೆಳವಣಿಗೆ ಹೊಂದಿದವು ಉತ್ತಮ. ಅವುಗಳಿಗಿಂತ ಅನೇಕ ಕಾಲುಗಳನ್ನು ಹೊಂದಿದವು ಇನ್ನೂ ಉತ್ತಮ. ಅವುಗಳಿಗಿಂತ 4 ಕಾಲುಗಳುಳ್ಳವು ಉತ್ತಮ. ಮಾನವ ಜೀವಿಗಳು ಇನ್ನೂ ಉತ್ತಮರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕಾಗೆಗಳು ಮತ್ತು ಕೆಲವು ಪಕ್ಷಿಗಳು ರೂಪಭೇದವನ್ನು ಗ್ರಹಿಸಬಲ್ಲವು. ಕಾಲುಗಳಿಲ್ಲದ ಸಸ್ಯಗಳು ಮತ್ತು ಹುಲ್ಲುಗಳಿಗಿಂತ ಕಾಲುಗಳುಳ್ಳ ಜೀವಿಗಳು ಉತ್ತಮವಾದದ್ದು. ಕಣಜಗಳಂತಹ ಮತ್ತು 4 ಕಾಲುಗಳಿರುವಂತಹ ಪ್ರಾಣಿಗಳು ಅದಕ್ಕಿಂತ ಉತ್ತಮ. 4 ಕಾಲು ಇರುವ ಪ್ರಾಣಿಗಿಂತಲೂ 2 ಕಾಲಿನ ಪ್ರಾಣಿ ಮನುಷ್ಯ ಶ್ರೇಷ್ಠನಾಗಿದ್ದಾನೆ. 31. ತತೋ ವರ್ಣಾಶ್ಚ ಚತ್ವಾರೇಸ್ತೇಷಾಂ ಬ್ರಾಹ್ಮಣ ಉತ್ತಮಃ ಬ್ರಾಹ್ಮಣೇಷ್ವಪಿ ವೇದಜ್ಞೋ ಹ್ಯರ್ಥಜ್ಞೋಭ್ಯಧಿಕಸ್ತತಃ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗುಣ ಮತ್ತು ಕರ್ಮಾನುಸಾರ ವಿಭಜಿತವಾದ ಸಮಾಜವು ಮನುಷ್ಯ ಜೀವಿಗಳಲ್ಲಿ ಉತ್ತಮವಾಗಿ ಇದೆ. ಬ್ರಾಹ್ಮಣರೆಂದು ಅಂಕಿತಗೊಂಡಿರುವ ಬುದ್ಧಿವಂತ ಮನುಷ್ಯರು ಸಮಾಜದಲ್ಲಿ ಉತ್ತಮರು. ವೇದಾಭ್ಯಾಸ ಮಾಡಿದವನು ಬ್ರಾಹ್ಮಣರಲ್ಲಿ ಉತ್ತಮನು. ವೇದದ ನಿಜಾರ್ಥವನ್ನು ತಿಳಿದವನು ವೇದಾಭ್ಯಾಸ ಮಾಡಿದ ಬ್ರಾಹ್ಮಣರಲ್ಲಿ ಉತ್ತಮನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ವರ್ಣಾಶ್ರಮ ಪದ್ಧತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ವರ್ಣ ಆಶ್ರಮ ಅನ್ನುವಂಥದ್ದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇದೆ. ಒಂದು ಸಮಾಜಕ್ಕೆ ಮಾರ್ಗದರ್ಶನವನ್ನ ಮಾಡುವಂತಹ ಒಂದು ವರ್ಗ, ದೇಶವನ್ನ ರಕ್ಷಣೆ ಮಾಡುವಂತಹ ಒಂದು ವರ್ಗ, ವಾಣಿಜ್ಯದಲ್ಲಿ ತೊಡಗಿರುವಂತಹ ವರ್ಗ ಮತ್ತು ಜನರ ಸೇವೆಯನ್ನ ಮಾಡುವಂತಹ ಇನ್ನೊಂದು ವರ್ಗ. ಅದನ್ನು ನಾವು ಬೇರೆ ಬೇರೆ ಪದಗಳಲ್ಲಿ ಗುರುತಿಸಬಹುದು. ಆದ್ರೆ ಇದು 4 ವರ್ಣಗಳು ಪ್ರತಿಯೊಂದು ದೇಶದಲ್ಲಿಯೂ ಇರುವಂತಹದ್ದು. ಯಾಕಂದ್ರೆ ಭಗವಂತನೇ ಇದನ್ನು ಸೃಷ್ಟಿಸಿರುವಂತದ್ದು. ಚಾತುರ್ವರ್ಣ್ಯ ಮಯಾ ಸೃಷ್ಟಂ. ಅದು ಇಲ್ಲದೆ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿಯೂ ಕೂಡ ನಾವು ಈಗ ಯಾವುದೇ ಪ್ರಪಂಚದ ಯಾವುದೇ ಭಾಗದಲ್ಲಿ ಆದ್ರೂ ಕೂಡ ಯಾರು ಬುದ್ಧಿಶಕ್ತಿಯನ್ನ ಬಳಸಿ ಕೆಲಸವನ್ನ ಮಾಡ್ತಾರೋ ಅವರು ಹೆಚ್ಚಿನ ಒಂದು ಸ್ಥಾನಮಾನವನ್ನ ಹೊಂದಿರ್ತಾರೆ. ಮತ್ತು ಯಾರು ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾರೋ ಅವರು ಆ ಬುದ್ಧಿಶಕ್ತಿ ಅಥವಾ ಮಾರ್ಗದರ್ಶನವನ್ನ ನೀಡುವಂತಹ ವ್ಯಕ್ತಿಗಳ ಕೈ ಕೆಳಗೆ ಕೆಲಸವನ್ನ ಮಾಡುವಂತಹದ್ದು. ಇದನ್ನು ನಾವು ಕಾಣಬಹುದು. ಅದನ್ನೇ ಇಲ್ಲಿ ಹೇಳಿರುವಂತಹದ್ದು, ಕರ್ಮಾನುಸಾರ ವಿಭಜಿತವಾದ ಸಮಾಜ ಮನುಷ್ಯ ಜೀವಿಗಳಲ್ಲಿ ಉತ್ತಮವಾಗಿದೆ. ಎಲ್ಲಿ ಈ 4 ವರ್ಣಾಶ್ರಮ ಇದೆ, ವರ್ಣಾಶ್ರಮ ಇಲ್ಲದೆ ಇರುವಂತಹ ದೇಶಗಳು ಇವೆ. ಕೆಲವೊಂದು ದೇಶದಲ್ಲಿ ಸರಿಯಾದಂತಹ ರಕ್ಷಣೆಯೇ ಇಲ್ಲ. ಮನೆಯಿಂದ ಹೊರಗೆ ಹೋದ್ರೆ ಮತ್ತೆ ಹಿಂದಕ್ಕೆ ಬರ್ತೇವೆ ಅನ್ನುವಂತಹ ಒಂದು ಧೈರ್ಯ ಇಲ್ಲ. ಅಂತಹ ಬಹಳ ಕಷ್ಟದ ಜೀವನವನ್ನು ಜೀವಿಸುವಂತಹ ದೇಶಗಳು ಇವೆ. ಅಲ್ಲಿ ಸರಿಯಾದಂತಹ ಕ್ಷತ್ರಿಯರೂ ಇರುವುದಿಲ್ಲ, ಅಲ್ಲಿ ಮಾರ್ಗದರ್ಶನವೂ ಇಲ್ಲ. ಅಂತಹ ಜನರಿಗಿಂತ ಎಲ್ಲಿ ವರ್ಣಾಶ್ರಮ ಇದೆಯೋ ಅಲ್ಲಿ ವಾಸಿಸುವಂಥದ್ದು ಶ್ರೇಷ್ಠ. ನಾವು ಯಾವ್ದಾದ್ರು ಬೇರೆ ದೇಶಗಳಿಗೆ ಹೋಗುವುದಾದ್ರೂ ಮೊದಲು ಅದನ್ನೇ ನೋಡ್ತೇವೆ, ಅಲ್ಲಿ ಜನರಿಗೆ ರಕ್ಷಣೆ ಇದೆಯಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಾವು ಅನೇಕ ಕಥೆಗಳನ್ನು ನೋಡಿದ್ದೇವೆ ಇತಿಹಾಸದಲ್ಲಿ, ಹೇಗೆ ಜನರು ಅಲ್ಲಿಂದ ಓಡಿ ಬರಬೇಕಾಗ್ತದೆ, ಕೆಲವರು ತಮ್ಮ ಪ್ರಾಣವನ್ನು ಕಳಕೊಳ್ತಾರೆ ಎನ್ನುವುದನ್ನು. ಹೀಗೆ ಅರಾಜಕತೆ ಇಲ್ಲದೆ ಇರುವಂತಹ ದೇಶದಲ್ಲಿ ವಾಸಿಸುವ ಪ್ರಜೆಗಳು ಉತ್ತಮರಾಗಿರ್ತಾರೆ. ಇನ್ನು ಈ ವರ್ಣಾಶ್ರಮದಲ್ಲಿ ಶ್ರೇಷ್ಠರಾದವರು ಬ್ರಾಹ್ಮಣರಾದ್ರೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣನಾಗಿರುವುದಕ್ಕಿಂತ ಯಾರು ವೇದಜ್ಞಾನವನ್ನು ಪಡೆದಿದ್ದಾನೋ, ವೇದದ ಅಭ್ಯಾಸವನ್ನ ಮಾಡಿದ್ದಾನೋ ಆತನು ಉತ್ತಮನಾಗಿದ್ದಾನೆ. ವೇದದ ಅಭ್ಯಾಸ ಮಾಡಿದ ಮಾತ್ರಕ್ಕೆ ಸಾಕಾಗುವುದಿಲ್ಲ, ಅದರ ನಿಜಾರ್ಥವನ್ನ ತಿಳಿದವನು ಇನ್ನೂ ಉತ್ತಮ. ಯಾಕಂದ್ರೆ ವೇದವನ್ನ ತಿಳಿದ ಮೇಲೆ ಭಗವಂತನೇ ಇಲ್ಲ ಅಂತ ಹೇಳಿ ವಾದಿಸುವವರು ಇದ್ದಾರೆ. ಈ ರೀತಿ ವೇದಾಭ್ಯಾಸ ಮಾಡಿದ ಬ್ರಾಹ್ಮಣರು ಅದರಲ್ಲಿ ಉತ್ತಮರಾಗಿರುತ್ತಾರೆ. ಅರ್ಥಜ್ಞಾತ್ ಸಂಶಯಾತ್ ಚೇತ ತಥಾ ಶ್ರೇಯಾನ್ ಸ್ವಕರ್ಮ ಕೃತ್ ಮುಕ್ತ ಸಂಗಸ್ತೋ ಭೂಯಾನದ್ವೋದ್ಧಾ ಧರ್ಮಮಾತ್ಮನಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಸಕಲ ಸಂಶಯಗಳನ್ನು ನಿವಾರಿಸಬಲ್ಲವನು ವೇದೋದ್ದೇಶ ತಿಳಿದ ಬ್ರಾಹ್ಮಣನಿಗಿಂತ ಉತ್ತಮನು. ಅವನಿಗಿಂತ ಬ್ರಾಹ್ಮಣ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವನು ಉತ್ತಮನು. ಅವನಿಗಿಂತ ಸಕಲ ಭೌತಿಕ ಕಲ್ಮಶಗಳಿಂದ ಮುಕ್ತನಾದವನು ಮೇಲು. ಮತ್ತು ಅವನಿಗಿಂತಲೂ ಫಲಾಪೇಕ್ಷೆ ಇಲ್ಲದೆ ಭಕ್ತಿ ಸೇವೆಯನ್ನು ಆಚರಿಸುವ ಶುದ್ಧ ಭಕ್ತನು ಶ್ರೇಷ್ಠನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ನಾವು ಈ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಂದಲೇ. ಶುದ್ಧ ಭಕ್ತಿಯ ಲಕ್ಷಣಗಳು ಅಥವಾ ಶ್ರೇಷ್ಠತೆ ಇರುವ ಎಲ್ಲ ಜೀವಿಗಳಲ್ಲಿಯೂ ಭಗವಂತನಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ ಸೇವೆಯನ್ನ ಯಾರು ಮಾಡ್ತಾರೆ, ಶುದ್ಧ ಭಕ್ತಿಯನ್ನ ಯಾರು ಮಾಡ್ತಾರೆ, ಸತ್ವ ರಜಸ್ ತಮಗುಣಗಳಿಂದ ಆವೃತವಾಗಿಲ್ಲದೆ ಇರುವಂತಹ ಭಕ್ತಿಯನ್ನ ಯಾರು ಮಾಡ್ತಾರೆ, ಅಂತಹ ಶುದ್ಧ ಭಕ್ತರು ಸಕಲರಲ್ಲಿ ಶ್ರೇಷ್ಠರು ಅನ್ನುವುದನ್ನ ಇಲ್ಲಿ ಭಗವಂತ ಕಪಿಲ ಮುನಿಗಳು ನಮಗೆ ತಿಳಿಸ್ತಾ ಇದ್ದಾರೆ. 33ನೇ ಶ್ಲೋಕ. ತಸ್ಮಾನ್ ಮಯ್ಯರ್ಪಿತಾ ಶೇಷ ಕ್ರಿಯಾರ್ಥಾತ್ಮ ನಿರಂತರ ಮಯ್ಯರ್ಪಿತಾತ್ಮನ ಪುಂಸೋ ಮಯಿ ಸನ್ಯಸ್ತ ಕರ್ಮಣಃ ನ ಪಶ್ಯಾಮಿ ಪರಂ ಭೂತ ಮಕರ್ತು ಸಮದರ್ಶನಾತ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದಿಂದ ಪ್ರಭುಪಾದ್ಗೆ ಜೈ. ಆದ್ದರಿಂದ ನನ್ನನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಆಸಕ್ತಿಯನ್ನು ಹೊಂದಿಲ್ಲದವನಿಗಿಂತ ಶ್ರೇಷ್ಠ ವ್ಯಕ್ತಿಯನ್ನು ನಾನು ನೋಡಿಲ್ಲ. ಅವನು ಅವನ ಸಕಲ ಕ್ರಿಯೆಗಳನ್ನು, ಪೂರ್ಣ ಬದುಕನ್ನು ಮತ್ತು ಸರ್ವಸ್ವವನ್ನೂ ನನಗೆ ಅರ್ಪಿಸುತ್ತಾ ಎಲ್ಲವನ್ನೂ ನಿರಂತರವಾಗಿ ನನ್ನಲ್ಲಿ ತೊಡಗಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ನಮ್ಮ ಜೀವನದ ಮೂಲ ಉದ್ದೇಶ. ನಾವು ಯಾಕೆ ಜನ್ಮವನ್ನು ತಾಳಿದ್ದೇವೆ ಅನ್ನುವ ಪ್ರಶ್ನೆ ನಮ್ಮಲ್ಲಿ ನಿಜವಾಗ್ಲೂ ಇರುವುದಾದ್ರೆ ಇಲ್ಲಿ ನಮಗೆ ಉತ್ತರವನ್ನ ಕಂಡುಕೊಳ್ಳಬಹುದು. ಜೀವನದ ಸಾರ್ಥಕತೆ ಇರುವಂತದ್ದೇ ಭಗವಂತನಲ್ಲಿ ಭಕ್ತಿಯನ್ನ ಪಡೆಯುವುದರಿಂದ. ಮನಸ್ಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್ ಈಶ್ವರೋ ಜೀವಕಲಯ ಪ್ರವಿಷ್ಟೋ ಭಗವಾನಿತಿ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರತಿಯೊಂದು ಜೀವಿಗೂ ಅಂತಹ ಪರಿಪೂರ್ಣ ಭಕ್ತನು ಗೌರವವನ್ನು ಅರ್ಪಿಸುತ್ತಾನೆ, ಏಕೆಂದರೆ ದೇವೋತ್ತಮ ಪರಮಪುರುಷನು ಪ್ರತಿ ಜೀವಿಯ ದೇಹವನ್ನು ಪರಮಾತ್ಮನಂತೆ ಅಥವಾ ನಿಯಂತ್ರಕನಂತೆ ಪ್ರವೇಶಿಸಿದ್ದಾನೆಂದು ಅವನು ದೃಢ ನಿಶ್ಚಯ ಹೊಂದಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಭಕ್ತಿ ಸೇವೆಯ ಪ್ರಾಮುಖ್ಯತೆಯನ್ನ ಇಲ್ಲಿ ಕಪಿಲ ಮುನಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಭಕ್ತಿ ಸೇವೆಯಿಂದಲೇ ಪರಮಪ್ರಭುವಿನ ಧಾಮವನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ರೂಪಾದರು ಭಾವಾರ್ಥದಲ್ಲಿ 35ನೇ ಶ್ಲೋಕದ ಭಾವಾರ್ಥದಲ್ಲಿ ಬರೀತಾರೆ, ಬಡವನು ತನ್ನ ಅಪೇಕ್ಷೆಗಳನ್ನು ಶ್ರೀಮಂತನ ಇಚ್ಛೆಯೊಂದಿಗೆ ಹೊಂದಾಣಿಸಿಕೊಂಡಾಗ ಬಡವ ಶ್ರೀಮಂತರಲ್ಲಿ ಅಥವಾ ಚಿಕ್ಕ ಮತ್ತು ದೊಡ್ಡ ಮನುಷ್ಯರಲ್ಲಿ ಸಹಕಾರ ಉಂಟಾಗುತ್ತದೆ. ಭೋಗವು ಸಮಾನವಾಗಿ ಹಂಚಿಕೆಯಾಗುತ್ತದೆ. ಅದು ಭಕ್ತಿಯೋಗದಂತೆ. ಪುರುಷಂ ವ್ರಜೇತ್. ಜೀವಿಯು ಭಗವದ್ರಾಜ್ಯವನ್ನು ಪ್ರವೇಶಿಸಿ ಪರಮಪ್ರಭುವಿಗೆ ಸುಖ ನೀಡುತ್ತಾ ಅವನೊಂದಿಗೆ ಸಹಕರಿಸಿದಾಗ ಅವನು ದೇವೋತ್ತಮ ಪರಮಪುರುಷನಂತೆ ಅದೇ ಸೌಲಭ್ಯವನ್ನು ಅಥವಾ ಅಷ್ಟೇ ಸಂತೋಷವನ್ನು ಭೋಗಿಸುತ್ತಾನೆ. ನಾವು ಭಗವದ್ಧಾಮಕ್ಕೆ ಹೋದಾಗ ಭಗವಂತನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸಮಪಾಲನ್ನ ಕೊಡ್ತಾನೆ ಅಂತ ಹೇಳಿ ಭಕ್ತರು ತಿಳಿಸಿದ್ದಾರೆ. ಅಂದ್ರೆ ನಾವು ಭಗವದ್ಧಾಮಕ್ಕೆ ಹೋದಾಗ ನಮ್ಮ ಎಲ್ಲ ಈ ಜನನ ಮರಣಗಳ ಸಮಸ್ಯೆಗಳು ದೂರವಾಗ್ತವೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಯಾವ ವ್ಯಕ್ತಿ ತಾನೂ ಭಗವಂತನ ಹಾಗೆಯೇ ಜೀವಿಸಬೇಕು ಅಂತ ಹೇಳಿ ಪೈಪೋಟಿಗೆ ಇಳಿಯುತ್ತಾನೋ ಅವನು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗ್ತದೆ. ಆದ್ರಿಂದ ನಾವು ಭಗವಂತನ ಭಕ್ತಿಯನ್ನ ಮಾಡಬೇಕು. ಇದು ಭಗವಂತನ ಒಂದು ಆದೇಶ ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು. ನಮಗೆ ಭಗವಂತನು ಕೊಟ್ಟಿರುವಂತಹ ಒಂದು ಆದೇಶ. ಪ್ರತಿಯೊಬ್ಬರೂ ಜೀವನದಲ್ಲಿ ಭಕ್ತಿ ಸೇವೆಯನ್ನ ಮಾಡಿ ಭಗವಂತನ ಧಾಮಕ್ಕೆ ಹಿಂದಿರುಗಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಕಾಣ್ತಾ ಇರುವಂತಹ ಯಾವೆಲ್ಲ ವಸ್ತುಗಳು ಇದೆಯೋ, ಯಾವೆಲ್ಲ ಕ್ರಿಯೆಗಳಿದೆಯೋ ಅದೆಲ್ಲವೂ ಭಗವಂತನ ಒಂದು ಇಷ್ಟದ ಪ್ರಕಾರ ಅಥವಾ ಆದೇಶದ ಪ್ರಕಾರ ಕೆಲಸವನ್ನ ಮಾಡ್ತಾ ಇದೆ. ಭಗವಂತನು ಕಾಲರೂಪಿಯಾಗಿ ಅವರೆಲ್ಲರನ್ನು ಕೂಡ ತನ್ನ ಒಂದು ಇಚ್ಛೆಗೆ ಅನುಗುಣವಾಗಿ ನಡೆಸಿಕೊಳ್ತಾ ಇದ್ದಾನೆ. ಅವರೆಲ್ಲರೂ ತಮ್ಮ ಕಾರ್ಯಗಳನ್ನು ಸರಿಯಾಗಿ ನಡೆಸಿಕೊಳ್ತಾ ಇರುವಂತಹ ಕಾರಣದಿಂದಲೇ ಈ ಪ್ರಪಂಚ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ. ಆದ್ರಿಂದ ನಾವು ಕೂಡ ಆ ಭಗವಂತನ ಆದೇಶದ ಪ್ರಕಾರ ನಡೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಕಪಿಲ ಮುನಿಗಳು ಕಾಲನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಯಾರು ಭಕ್ತಿಯನ್ನ ಮಾಡುವುದಿಲ್ಲವೋ ಅವರಿಗೆ ಭಗವಂತ ಕೊನೆಗೆ ಕಾಲರೂಪಿಯಾಗಿ ಬರ್ತಾನೆ.
ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೆ ಭೂತಾನಾಂ ಮಹದಾದೀನಾಂ ಯತೋ ಭಿನ್ನ ದೃಶಾಂ ಭಯಂ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಿವಿಧ ಭೌತಿಕ ಅಭಿವ್ಯಕ್ತಿಗಳ ಪರಿಕಲ್ಪನೆಗೆ ಕಾಲವು ಕಾರಣ. ಅದು ದೇವೋತ್ತಮ ಪರಮಪುರುಷನ ಮತ್ತೊಂದು ಲಕ್ಷಣವಾಗಿದೆ. ಕಾಲವನ್ನು ಪರಮಪುರುಷನೆಂದೇ ತಿಳಿಯದವನು ಕಾಲಕ್ಕೆ ಭಯಪಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ವ್ಯಕ್ತಿಗೆ ಸಾವಿನ ಭಯ ಇರ್ತದೆ. ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ಸಾವಿನ ಭಯವು ಇರುವುದಿಲ್ಲ. ಯೋಂತ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾಶ್ರಯಃ ಸಾ ವಿಶ್ವಾಖಿಲೋ ಯೋಧಿ ಯಜ್ಞೋಸೌ ಕಾಲ ಕಲಯತಾಂ ಪ್ರಭು. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಕಲ ಯಜ್ಞಗಳ ಭೋಕ್ತಾರನಾದ ದೇವೋತ್ತಮ ಪರಮಪುರುಷ ಪ್ರಭು ವಿಷ್ಣುವು ಕಾಲತತ್ವವಾಗಿದ್ದಾನೆ ಮತ್ತು ಎಲ್ಲಾ ಒಡೆಯರ ಒಡೆಯನಾಗಿದ್ದಾನೆ. ಅವನು ಪ್ರತಿಯೊಬ್ಬರ ಹೃದಯವನ್ನು ಪ್ರವೇಶಿಸುತ್ತಾನೆ, ಪ್ರತಿಯೊಬ್ಬರ ಆಶ್ರಯವಾಗಿದ್ದಾನೆ ಮತ್ತು ಅವನು ಒಂದು ಜೀವಿಯು ಮತ್ತೊಂದು ಜೀವಿಯಿಂದ ನಾಶವಾಗುವಂತೆ ಮಾಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮುಂದುವರಿಸ್ತಾ, ಭಗವಂತನಿಗೆ ಪ್ರಿಯರಾದವರು ಯಾರೂ ಇಲ್ಲ, ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ. ಆದರೆ ಯಾರು ಅವನ ಭಕ್ತಿಯನ್ನ ಮಾಡ್ತಾರೋ ಅವರನ್ನ ಭಗವಂತ ರಕ್ಷಣೆ ಮಾಡ್ತಾನೆ, ಅವನು ಸ್ಫೂರ್ತಿ ನೀಡುತ್ತಾನೆ ಮತ್ತು ಮರೆತವರನ್ನ ಅವನು ನಾಶ ಮಾಡುತ್ತಾನೆ. ಇದೆಲ್ಲವೂ ಕೂಡ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತಾ ಹೋಗ್ತದೆ. ಆದ್ರೆ ಪ್ರಕೃತಿಯು ಭಗವಂತನ ನಿಯಮಕ್ಕೆ ಅನುಸಾರವಾಗಿ ನಡೆಯುತ್ತದೆ. 40ನೇ ಶ್ಲೋಕ. ಯದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಯದ್ಭಯಾದ್ವರ್ಷತೆ ದೇವಾ ಭಗಣೋ ಯಾತಿ ಯದ್ಭಯಾತ್. ಉಮಾಕುಲಕರ್ಣಿ ಮಾತಾಜಿ. 40. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದ್ ಕಿ ಜೈ. ದೇವೋತ್ತಮ ಪರಮಪುರುಷನ ಭಯದಿಂದ ಗಾಳಿಯು ಬೀಸುತ್ತದೆ, ಅವನ ಭೀತಿಯಿಂದ ಸೂರ್ಯನು ಪ್ರಕಾಶಿಸುತ್ತಾನೆ, ಮಳೆಯ ದೇವತೆಯು ಅವನ ಭಯದಿಂದ ಮಳೆಗರೆಯುತ್ತಾನೆ ಮತ್ತು ಅಂತರಿಕ್ಷ ಕಾರ್ಯಗಳು ಅವನ ಭಯದಿಂದಲೇ ಬೆಳಕು ಬೀರುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಭಯದಿಂದ ಇದೆಲ್ಲವೂ ಕೆಲಸ ನಡೆಯುತ್ತಾ ಇರೋದ್ರಿಂದ ನಮ್ಮ ಜೀವನ ನಡೆಯುತ್ತಾ ಇದೆ. ಗಾಳಿಯು ಬೀಸದೇ ಇದ್ರೆ, ಸೂರ್ಯನು ಪ್ರಕಾಶಿಸದೇ ಇದ್ರೆ, ಮಳೆಯು ಬರದೇ ಇದ್ರೆ ಅಥವಾ ಅಂತರಿಕ್ಷ ಕಾಯಗಳು ಚಲಿಸದೇ ಇದ್ರೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಗವಂತನ ಒಂದು ಭಯದಿಂದ ಎಲ್ಲವೂ ಕೂಡ ನಡೆಯುತ್ತಾ ಇದೆ. ಹಾಗಾಗಿ ನಾವು ಕೂಡ ಆ ಭಗವಂತನ ಭಕ್ತಿಯನ್ನ ಮಾಡುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಪರಿಗಣಿಸಿ ನಾವು ಭಕ್ತಿಯನ್ನ ಮಾಡಬೇಕು. ಮುಂದುವರಿಸ್ತಾ ಕಪಿಲ ಮುನಿಗಳು ಹೇಳ್ತಾರೆ, ಭಗವಂತನ ಭಯದಿಂದ ಮರಗಳು, ಬಳ್ಳಿಗಳು, ಮೂಲಿಕೆಗಳು, ಸಸ್ಯಗಳು ಋತುಮಾನಕ್ಕೆ ಅನುಗುಣವಾಗಿ ಹೂ ಹಣ್ಣುಗಳನ್ನ ನೀಡುತ್ತವೆ. ಇದೆಲ್ಲ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದಂಥದ್ದು. ಭಗವಂತನ ಭಯದಿಂದ ನದಿಗಳು ಹರಿಯುತ್ತವೆ, ಸಮುದ್ರ ಉಕ್ಕಿ ಹರಿಯುವುದಿಲ್ಲ, ಬೆಂಕಿಯು ಉರಿಯುತ್ತದೆ ಮತ್ತು ಭೂಮಿಯು ತನ್ನ ಪರ್ವತಗಳೊಂದಿಗೆ ಮುಳುಗಿ ಹೋಗುವುದಿಲ್ಲ, ಭೂಮಿ ತನ್ನ ಸ್ಥಾನದಲ್ಲಿ ನಿಂತಿದೆ. ಅಂತರಿಕ್ಷ ಭಗವಂತನ ನಿಯಂತ್ರಣದಲ್ಲಿದೆ. ಹಾಗಾಗಿ ಅಸಂಖ್ಯ ಜೀವಿಗಳನ್ನ ಅವುಗಳು ಹೊಂದಿವೆ. ಭೂಮಿಯಲ್ಲಿ ಮಾತ್ರ ಜೀವಿಗಳಿದ್ದಾರೆ ಅನ್ನುವುದು ಸತ್ಯ ಅಲ್ಲ, ಪ್ರತಿಯೊಂದು ಗ್ರಹದಲ್ಲಿಯೂ ಕೂಡ ಜೀವಿಗಳು ಇದ್ದಾರೆ. ಸಮಗ್ರ ವಿಶ್ವ ಶರೀರ ಆ ಭಗವಂತನ ವಿರಾಟ್ ರೂಪ ಸಪ್ತಾವರಣಗಳಿಂದ ಭಗವಂತನ ಪರಮ ನಿಯಂತ್ರಣದಲ್ಲಿ ವಿಸ್ತಾರಗೊಳ್ಳುತ್ತದೆ. ಈ ರೀತಿ ಆ ಪ್ರಕೃತಿ ಗುಣಗಳ ಅಭಿಮಾನಿ ನಿರ್ದೇಶಕ ದೇವತೆಗಳು, ಅಂದ್ರೆ ಅಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ. ಈಗ ನೀರು, ಮಳೆ ಬರ್ಲಿಕ್ಕೆ ವರುಣ ಅಥವಾ ಸೂರ್ಯದೇವ, ಈ ರೀತಿ ಅವರೆಲ್ಲರೂ ಕೂಡ ದೇವೋತ್ತಮ ಪರಮಪುರುಷನ ಭೀತಿಯಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಿದ ಮೇಲೆ ನಾವು ಕೂಡ ನಮ್ಮ ಕರ್ತವ್ಯವನ್ನ ಮಾಡಬೇಕು. ಆದ್ರೆ ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲ. ಆ ಒಂದು ಅಜ್ಞಾನದಿಂದಾಗಿ ನಾವು ಕರ್ತವ್ಯವನ್ನ ಮಾಡ್ತಾ ಇಲ್ಲ. ಕೊನೆಯದಾಗಿ ಸೋನಂತೋಂತಕರ ಕಾಲೋ ನಾದಿರಾದಿಕೃತವ್ಯಯಃ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾಂತಕಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಲಾಸ್ಟ್ ಪ್ರಭುಜಿ. ಶಾಶ್ವತ ಕಾಲಕ್ಕೆ ಆದಿ ಮತ್ತು ಅಂತ್ಯಗಳಿಲ್ಲ.
ಅದು ದೋಷಾತ್ಮಕ ಜಗತ್ತಿನ ಕರ್ತೃವಾದ ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯಾಗಿದೆ. ಅದು ಇಂದ್ರಿಯ ಗೋಚರ ಜಗತ್ತನ್ನು ಕೊನೆಗೊಳಿಸುತ್ತದೆ. ಅದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬನನ್ನು ಅಸ್ತಿತ್ವಕ್ಕೆ ತರುತ್ತಾ ಸೃಷ್ಟಿ ಕಾರ್ಯವನ್ನು ನಡೆಸುತ್ತದೆ. ಹಾಗೆಯೇ ಮೃತ್ಯು ದೇವತೆಯಾದ ಯಮರಾಜನನ್ನು ಕೂಡ ನಾಶ ಮಾಡಿ ಬ್ರಹ್ಮಾಂಡವನ್ನು ಲಯಗೊಳಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಒಂದು ಅಧ್ಯಾಯದಿಂದ ನಾವು ಕೊನೆಯದಾಗಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ನಾವು ಭಗವಂತ ಹೇಗೆ ನಮ್ಮನ್ನ ಪಾಲನೆ ಮಾಡ್ತಾ ಇದ್ದಾನೆ, ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಜನ್ಮವನ್ನ ತಾಳಿದ್ದೇವೆ, ಹಾಗೂ ಇರುವುದೆಲ್ಲವೂ ಕೂಡ ಹೇಗೆ ಭಗವಂತನ ಆದೇಶದ ಪ್ರಕಾರ ನಡೀತಾ ಇದೆ, ಮತ್ತು ಅದನ್ನ ತಿಳಿದುಕೊಂಡು ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು ಅನ್ನೋದನ್ನ ಈ ಅಧ್ಯಾಯದಿಂದ ನಾವು ತಿಳಿದುಕೊಳ್ಳಬಹುದು. ಹಾಗಾಗಿ ಭಕ್ತಿ ಸೇವೆಯ ಮಹತ್ವ ಮತ್ತು ಆ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನ, ಮಾಡದೇ ಇದ್ರೆ ಆಗುವಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ಇಲ್ಲಿ ನಾವು ಈ ಅಧ್ಯಾಯದಿಂದ ತಿಳಿದುಕೊಂಡಿದ್ದೇವೆ. ಹಾಗೂ ಭಕ್ತಿ ಸೇವೆಗೆ ಬಂದ ಮೇಲೂ ಕೂಡ ಆ ಭಕ್ತಿಯನ್ನ ಕೈಬಿಟ್ಟು ಹೋದಾಗ ಮತ್ತೆ ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ತದೆ, ಪ್ರತಿಕೂಲ ಕಾಮ್ಯ ಕರ್ಮಗಳು, ಕಪಿಲರ ವರ್ಣನೆ ಅನ್ನುವಂತಹ 30ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಹರೇ ಕೃಷ್ಣ.